ನಮಸ್ತೆ, ನನ್ನ ಹೆಸರು ಯಮುನಾವತಿ. ನಾವು ಗೆಳತಿಯರ ಬಳಗದಿಂದ ಬಂದಿದ್ದೇವೆ, ವಿವೇಕನಗರ. ನಾವು ವಿ.ವಿ.ಸಿ ಕನ್ನಡ ವಾಹಿನಿಗೆ ಮಾತೆಯರ ಮಾತುಕತೆ ಎಂಬ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಿದ್ದೇವೆ. ನಮಸ್ತೆ, ನಾನು ಮೀನಾಕ್ಷಿ, ರಿಟೈರ್ಡ್ ಟೀಚರ್, ವಿವೇಕನಗರ, ಹಾಸನ. ನಮಸ್ಕಾರ, ನಾನು ಕೋಮಲಾ ಪುಟ್ಟಸ್ವಾಮಿ ಅಂತ, ಗೃಹಿಣಿ. ನಮಸ್ತೆ, ನಾನು ಸುನಂದ ಕೃಷ್ಣ ಅಂತ, ಗೃಹಿಣಿ. ಜೊತೆಗೆ ನನ್ನ ಹವ್ಯಾಸ ಅಂದರೆ ಸುಗಮ ಸಂಗೀತವನ್ನು ಹಾಡುವುದು ಮತ್ತು ಹೇಳ್ಕೊಡೋದು. ಆಕಾಶವಾಣಿ ಕಲಾವಿದೆ ನಾನು ಕತೆ ಕವನ ಬರಿತೀನಿ, ಆರ್ಟಿಕಲ್ ಬರಿತೀನಿ, ಸೋಬಾನೆ ಪದ, ಹಸೆ ಹಾಕೋದು ಎಲ್ಲ ಮಾಡ್ತೀನಿ. ನಾನು ಸೋಬಾನೆ ಪದ ಹೇಳ್ತೀನಿ, ಕತೆ ಕವನ ಬರಿತೀನಿ. ನನಗೂ ಅಷ್ಟೇ, ಕೇಳೋದ್ರಲ್ಲಿ ತುಂಬ ಇಂಟ್ರೆಸ್ಟು. ನಾನು ಸೋಬಾನೆ ಪದ ಎಲ್ಲ ಹೇಳ್ತೀನಿ. ಯಮುನಾ, ಏನಮ್ಮ ಆಯ್ತಾ ತಿಂಡಿ ಎಲ್ಲ? ತಿಂಡಿ ಆಯಿತು. ಏನು ತಿಂಡಿ ಮಾಡಿದ್ಯಮ್ಮ? ನಮ್ಮನೇಲಿ ಇವತ್ತು ದೋಸೆ, ಮೆಂತ್ಯ ಸೊಪ್ಪಿನ ದೋಸೆ ಮಾಡಿದ್ದೆ. ಹಾಂ, ಅದಕ್ಕೆ ಒಂದು 5 ಥರದ ಸೊಪ್ಪು ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡ್ಕೊಂಡು ಸೊಪ್ಪುಗಳನ್ನ ಚಟ್ನಿ ಮಾಡಿದ್ದೆ. ಈಗ ಚಟ್ನಿ ಅಂದರೆ ಈಗ ಸೊಪ್ಪುಗಳು ಗೊತ್ತಲ್ಲ, ಇದ್ರ ಸೊಪ್ಪು, ಒಂದೆಲಗ ಸೊಪ್ಪು, ಸಾಂಬಾರ್ ಸೊಪ್ಪು, ದೊಡ್ಡ ಪತ್ರೆ, ಇದೆಲ್ಲ ಕರಿಬೇವು ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಚಟ್ನಿ ಮಾಡಿದ್ದೆ. ಅದೆಲ್ಲದು ಒಂದೊಂದ್ಸರಿ ತಿನ್ನೋದೇ ಇಲ್ವಲ್ಲ ನಾವು, ಹಾಗಾಗಿ ಅದ್ರ ಮುಖಾಂತರ ಆದ್ರೂ ತಿಂತೀವಿ ಅಂತ ಅದ್ರ ಚಟ್ನಿ ಮಾಡಿದ್ದೆ. ಒಳ್ಳೆ ಟೇಸ್ಟ್ ಇತ್ತು ಕಣಪ್ಪ ದೋಸೆಗದು, ಚೆನ್ನಾಗಿತ್ತ. ನಾನು ರೊಟ್ಟಿ ಮಾಡಿಬಿಟ್ಟು ಒಂದೆಲಗದ್ದು ಚಟ್ನಿ ಮಾಡಿದ್ದೆ. ಒಂದೆಲಗ ತಿಂದರೆ ಮೆಮೊರಿ ಪವರು ಜಾಸ್ತಿ ಇರುತ್ತೆ ಮತ್ತು ಆಯುಷ್ ವೃದ್ಧಿ ಆಗುತ್ತೆ, ಆರೋಗ್ಯಕ್ಕೂ ತುಂಬ ಉತ್ತಮ ಅಂತ. ನೀನೇನು ಮಾಡಿದ್ದಮ್ಮ ಕುಂಬ್ಲ? ಯಮುನಾ, ನಾನು ಅಕ್ಕಿ ರೊಟ್ಟಿ ಚಟ್ನಿ ಮಾಡಿದ್ದೆ, ಮೊಳಕೆ ಹುಳುಕಾಳು ಸಾರು ಮಾಡಿದ್ದೆ. ನಂಗಂತೂ ತುಂಬಾ ಇಷ್ಟ ಕಣಪ್ಪ. ಹೌದಾ? ತುಂಬಾ ಚೆನ್ನಾಗಿ ಆಗಿತ್ತು. ಅದು ಹುರುಳಿಕಾಳು ಮೇಲೂ ಹೋಗುತ್ತೆ ಮೀನಾಕ್ಷಿ ಅವರೇ, ಅಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಅದು ಭೂಮಿಲಿ ಬೆಳೆಯೋ ನೆಲ ಮತ್ತೆ ಹುರುಳಿಕಾಳಿನ ಜಾತಿ ಮೇಲೂ ಟೇಸ್ಟ್, ಇದು ಬೇಯೋದು ಎಲ್ಲ. ಹುರುಳಿಕಾಳನ್ನ ಒಂದೊಂದ್ಸರಿ ನೋಡಿ, ಒಂದೊಂದು ಹುರುಳಿಕಾಳ್ದು ನಾವು ಮೊಳಕೆ ಕಟ್ಟಿ ಸಾರು ಮಾಡೋದು ಟೇಸ್ಟ್ ಬರಲ್ಲ, ಬೇಯೋದು ಇಲ್ಲ. ಕರೆಕ್ಟ್. ಅದು ನೀವು? ನಾನು ಮೆಂತ್ಯ ಸೊಪ್ಪಿಂದು ಉಪ್ಪಿಟ್ಟು ಮಾಡಿದ್ದೆ. ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ, ಶುಗರ್ ಇರೋರು ಯಾವ್ದಾದ್ರು ರೂಪದಲ್ಲಿ ಸೊಪ್ಪನ್ನ ಸೇರಿಸ್ಕೋಬೇಕು ಅಂತ ಮೆಂತ್ಯ ಸೊಪ್ಪು ಉಪ್ಪಿಟ್ಟು ಇವತ್ತು. ಹಾಗಾದ್ರೆ ನೀವು ಸಾರು ಮಾಡಿಟ್ಟು ಬಂದ್ರ ಹೇಗೆ? ಸಾರು ಈಗ ಇದ್ರದ್ದು ಸೋರೆಕಾಯಿ, ಮಾಗಿಕಾಯಿ ಅಂತೀರ ನಿಮ್ಮ ಕಡೆ, ನಾವು ಸೋರೆಕಾಯಿ ಅಂತೀವಿ, ಆಲ್ಗುಂಬ್ಳ ಅಂತಾನು ಹೇಳ್ತಾರೆ. ಅದ್ರದ್ದು ಮಜ್ಜಿಗೆ ಸಾರು, ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರಲ್ವಾ, ಹಾಗಾಗಿ ಮಜ್ಜಿಗೆ ಸಾರು ಮಾಡಿಟ್ಟು ಬಂದೆ. ನಾನು ಸೊಪ್ಪಿನ ಹುಳಿ ಮಾಡಿದೆ. ಯಾಕೆ ಅಂದರೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಅದು ಮಳೆಗಾಲದಲ್ಲಿ ನಾವು ಬೀಜ ಬಿತ್ತಿ ಬೆಳೆದೇ ಇದ್ರೂ ತಾನಾಗೆ ಎಷ್ಟೋ ಸೊಪ್ಪುಗಳು ಹುಟ್ಟುತ್ತವೆ. ಅದು ಬೆರಕೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಗೊತ್ತಿಲ್ಲದೆ ಇರೋ ಸೊಪ್ಪುಗಳು ಇನ್ನೂ ಎಷ್ಟೊಂದಿದೆ. ನಮ್ಮಲ್ಲಿ ಬೂದ್ಗುಂಬಳಕಾಯಿ ನಮ್ಮನೆಯವ್ರ ಅಕ್ಕ ಬೆಳೆದಿದ್ರು, ಒಂದು 4 ಕೊಟ್ಟು ಕಳ್ಸಿದ್ರು ಕಣ್ರಿ. ಅದನ್ನ ನಾನು ಯಾರಿಗೂ ಒಂದು ಅರ್ಧದೆಲ್ಲ ಕೊಟ್ಟೆ. ನಾನೊಂದು ಅರ್ಧ ಹೊತ್ತು ಹೆಚ್ಚಿಟ್ಟಿದ್ದೀನಿ. ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿ. ಅವ್ರಿಗೆ ತುಂಬಾ ಇಷ್ಟ ಅದು ಮಜ್ಜಿಗೆ ಹುಳಿ ಅಂದ್ರೆ, ಅವ್ರಿಗೆ ತುಂಬಾ ಇಷ್ಟ. ನೀವು ಸೊಪ್ಪಿನ ಬಗ್ಗೆನೂ ಏನೇನೋ ಬರೀತಿದ್ದೀರಲ್ವಾ ಯಮುನಾ? ಹೌದು, ನಾನು ನೋಡಿ ಸುನಂದ, ಈಗ 130 ಸೊಪ್ಪಿನ ಹೆಸರು ಬರೆದಿದ್ದೀನಿ. ಮತ್ತು ಕೆಲವು ಸೊಪ್ಪುಗಳು ಎಲ್ರಿಗೂ ಕಾಮನ್ ಆಗಿ ಗೊತ್ತು, ಕೆಲವು ಸೊಪ್ಪುಗಳು ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಕೆಲವು ಸೊಪ್ಪು ಕೆಲವು ಕಡೆ ಮಾತ್ರ ಬಿಡ್ತದೆ. ಮತ್ತು ಪುಂಡಿ ಸೊಪ್ಪು, ಅಣ್ಣೆ ಸೊಪ್ಪು, ಹಾವರಾಣಿ ಸೊಪ್ಪು, ಮಜ್ಜಿಗೆ ಸೊಪ್ಪು, ಆಮೇಲೆ ಕನ್ನೆ ಸೊಪ್ಪು, ನುಚ್ಚುಗುಣಿ ಸೊಪ್ಪು, ತುಂಬ ವಿಧಗಳಿದ್ದಾವೆ. ಅದು ಆಮೇಲೆ ಕೆಲವು ಸೊಪ್ಪುಗಳು ಔಷಧೀಯ ಗುಣ ಮಾತ್ರ ಹೊಂದಿರುತ್ತೆ, ಕೆಲವು ಸಾಂಬಾರ್ಗೆ ಹಾಕೋ ಅಂಥ ಸೊಪ್ಪುಗಳಿದ್ದಾವೆ. ನಾನು ಕೇಳಿದ್ದು ಮೊನ್ನೆ ಆಷಾಢ ಸೊಪ್ಪು ಅಂದರೆ ಅದು ಆಟಿ ಸೊಪ್ಪು ಅಂತ ಅಂತೆ. ಅದು ಇಲ್ಲಿ ಕೊಡಗು ಮತ್ತು ಮಂಗಳೂರು ಕಡೆ ಬೆಳೀತಾರಂತೆ. ಅದನ್ನು ಜುಲೈ 15ನೇ ತಾರೀಕಿನ ಮೇಲೆ ಪ್ರಾರಂಭವಾಗಿ ಅದು ಎಲೆ ಸುವಾಸನೆ ಭರಿತವಾಗೋಕ್ಕೆ 18 ದಿನ ಬೇಕಾಗುತ್ತಂತೆ. ಆಗಸ್ಟ್ 2 ಅಥವಾ 3ನೇ ತಾರೀಕು ಆ ಸೊಪ್ಪು ಕಿತ್ತು ಅದರ ರಸ ನೇರಳೆ ಬಣ್ಣಕ್ಕೆ ಬರುತ್ತಂತೆ ಬೇಯಿಸಿದಾಗ. ಅದರ ರಸ ತುಂಬ ಅಡುಗೆಗಳಿಗೆ ಬಳಸ್ತಾರಂತೆ. ಜೊತೆಗೆ ಆ ಸೊಪ್ಪು ತಿಂದಾಗ 18 ಕಾಯಿಲೆಗಳು ಗುಣ ಆಗುತ್ತೆ ಅಂತ. ಅದಕ್ಕೆ ಮದ್ದಿನ ಸೊಪ್ಪು ಅಂತಾನು ಹೇಳ್ತಾರೆ, ಮಧುಬಾನ ಅಲ್ಲ, ಮದ್ದಿನ ಸೊಪ್ಪು ಅಂತಾನು ಆಡ್ಭಾಷೆ ಕರೀತಾರೆ. ಅದು ಕ್ಯಾನ್ಸರ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮನೆ ಪಕ್ಕದಲ್ಲಿ ಒಬ್ರು ಮಡಿಕೇರಿಯವರು ಇದ್ರು, ಅವರು ನರ್ಸ್ ಅವ್ರು ಅಲ್ಲಿಂದನೇ ತಗೊಂಡ್ಬಂದಿದ್ರು. ನಮ್ಮನೇಲಿ ಅವ್ರು ಅದನ್ನೆಲ್ಲ ಫ್ರೈ ಮಾಡ್ಬಿಟ್ಟು ಒಂಥರ ಒಳ್ಳೆ ಈ ಪಾಕದಂಗೆ ಉಪ್ಪಿಟ್ಟಾರ ಸ್ವೀಟು, ಏನು ಸಕ್ಕರೆ ಮತ್ತೆ ತುಪ್ಪ ಎಲ್ಲ ಹಾಕಿ ಮಾಡಿದ್ರು. ಅದ್ರ ನಮ್ಗೇನು ಅಷ್ಟು ಅದು ಅದ್ರ ಟೇಸ್ಟ್ ನಮ್ಗೆ ಬೇಡ ಅನ್ನಿಸ್ತು. ಅವ್ರು ಹೇಳಿದ್ರು ಕ್ಯಾನ್ಸರಿಗೆ ತುಂಬಾ ಒಳ್ಳೇದು,
ಅದೇ ಅದಕ್ಕೆ 18 ಆಷಾಢದಲ್ಲಿ ಅಲ್ಲ ಅದು ಬರೋದ್ರಿಂದ ರುಚಿಗಿಂತನೂ ಅದಕ್ಕೆ ಆಟಿ ಸೊಪ್ಪು ಅಂತ ಅದರಲ್ಲಿ ಇರೋ ಆರೋಗ್ಯಕರ ಗುಣಗಳು ಗಳಿಗಾಗಿ ಅದನ್ನ ಬಳಸ್ತಾರೆ ಅಂತ ಅದು ಅದಕ್ಕೆ ವರ್ಷದಲ್ಲಿ ಅವರು ಒಂದೇ ದಿನ ವರ್ಷಕ್ಕೊಂದ್ಸರಿ ಮಾತ್ರ ಒಂದೇ ದಿನ ಮಾತ್ರ ಅದು ಅದನ್ನ ನಮ್ ಕಡೆ ಸಿಗೋದಿಲ್ಲ ಬಿಡಿ, ನಾವೆಲ್ಲ ಹಾಸನದ ನೋಡಿ ನಮ್ ಕಡೆ ಸಿಗೋದೇ ಇಲ್ಲ ಅದು. ಸಿಗಲ್ಲ. ಅದು ಮಂಗಳೂರು ಕೊಡಗು. ಖಂಡಿತ ಕರೆಕ್ಟ್ ಅದು. ವರ್ಷಕ್ಕೊಂದ್ಸರಿ ಅದನ್ನ ಅವರು ತಿನ್ಲೇಬೇಕು ಅಂತ ತಿಂತಾರೆ ಆರೋಗ್ಯಕ್ಕೋಸ್ಕರ. ಗಣಿಕೆ ಸೊಪ್ಪು ಮತ್ತೆ ಸಬ್ಬಸ್ಗೆ ಸೊಪ್ಪುನು ಬಾಣಂತಿಯರಿಗೆ ತುಂಬಾ ಒಳ್ಳೇದು. ತಾಯಿಗೆ ಹಾಲು ವೃದ್ಧಿ ಆಗೋದಕ್ಕೆ ಎಲ್ಲ ಔಷಧೀಯ ಗುಣಗಳು ಹೊಂದಿದೆ. ಗಣಿಕೆ ಸೊಪ್ಪು ಇವೆಲ್ಲ ಔಷಧೀಯ ಗುಣಗಳು ಹೊಂದಿದೆ. ಎಲ್ಲ ಮುಂಚೆ ಹಳ್ಳಿಲಿ ಎಲ್ಲ ಬೆರಕೆ ಸೊಪ್ಪು ಹೊಲದಲ್ಲಿ ಕಿತ್ಕೊಂಡ್ ಬಂದು ಸಾರೆಲ್ಲ ಮಾಡ್ತಿದ್ರು, ಎಲ್ಲ ಗೊತ್ತಿತ್ತು. ಈಗಿನ ಮಕ್ಳಿಗೆ ಏನೂ ಗೊತ್ತಿಲ್ಲ ಯಮುನಾ. ಸೊಪ್ಪೆ ತಿನ್ನಲ್ಲ ರೀ ಕೆಲವು ಮಕ್ಕಳು, ಸಬ್ಬಸಿಗೆ ಸೊಪ್ಪು ಯಾವ ಸೊಪ್ಪಿನ ಹೆಸರು ಸರಿಯಾಗಿ ಗೊತ್ತಿರೋದಿಲ್ಲ. ಒಂದ್ 4-5 ಸೊಪ್ಪು ಗೊತ್ತಿರ್ಬೋದು, ಆದ್ರೆ ನಮ್ಮ ಯಾವ್ದಾರ ರೂಪದಲ್ಲೂ ತಿನ್ಬಹುದು. ನಮ್ಮ ಕಾಲದಲ್ಲಿ ಅವಾಗೆಲ್ಲ ಅಜ್ಜಿದಿರೆಲ್ಲ ಹೇಳ್ಕೊಡೋರು. ಹೌದು. ಸೊಪ್ಪೆಲ್ಲ ಕೀಳುವಾಗ ಈ ಸೊಪ್ಪು ಇದು, ಈ ಸೊಪ್ಪು ಇದು ಅಂತ ಅವರು ಅದ್ರ ಬಗ್ಗೆ ವಿವರಣೆನೂ ಕೊಡ್ತಾ ಇದ್ರು. ಆಮೇಲೆ ಹಿಂದಿನ ಕಾಲದಲ್ಲಿ ಕಾಡು ಸಾಂಬಾರ್ ಸೊಪ್ಪು ಅಂತ ಸಿಕ್ತಿತ್ತು ಸುನಂದ. ಆ ಸೊಪ್ಪು ಏನಂದ್ರೆ ಅದು ಎಲೆ ತರ, ಅದು ಚಿಕ್ಕ ಚಿಕ್ಕ ಗಿಡ. ನೋಡಿದೀನಮ್ಮ ಅದು ಮುರಿದು ಸ್ಮೆಲ್ ಸಾಂಬಾರ್ ಸೊಪ್ಪಿನ ಸ್ಮೆಲ್ಲೇ ಇರ್ತಿತ್ತು. ಮೊದಲು ಆ ಸೊಪ್ಪನ್ನ ತುಂಬಾ ಬಳಸ್ತಿದ್ರಂತೆ. ನೀವು ಸಂಕ್ರಾಂತಿಲಿ ಅವರೆಕಾಯಿ ಮತ್ತೆ ಕಡ್ಲೆಕಾಯಿಗೆ ಒಂದ್ ಸೊಪ್ಪು ಹಾಕ್ತಿರ ನೋಡಿ, ಅದು ನಾಯಿ ತುಳಸಿ ತುಳಸಿ. ಅಂತ. ಅದು ತುಂಬಾ ಸ್ಮೆಲ್ ಇರುತ್ತೆ. ಅದೆಷ್ಟು ಘಮ ಕೊಡುತ್ತೆ. ಮಾರ್ಕೆಟ್ ನಲ್ಲೂ ಸಿಗುತ್ತೆ ಇವಾಗ. ಅವ್ರೇಕಾಯಿ ಬೇಯಿಸಿರ್ ಟೇಸ್ಟ್ ಬರುತ್ತೆ. ನಾಯ್ತು ನಾವ್ ಎಲ್ಲಿದ್ರು ಹುಡುಕಿ ಸಂಕ್ರಾಂತಿಲಿ ಹಾಕ್ಬಿಟ್ಟು ಅಲ್ಲ ಅದನ್ನ ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಮಾರ್ತಾರೆ. ಮಾರ್ಕೆಟ್ ಅಲ್ಲೂ ಮಾರ್ತಾರೆ. ಹೊಲದಲ್ಲಿ ಸುಮ್ನೆ ನೋಡಿ, ಅವ್ರಿಕೆ ಸೊಪ್ಪಿಗಿಂತ ಅವ್ರಿಕೆ ಹೂವು ಟೀ ಮಾಡಿ ಕುಡಿತಾರೆ. ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ಮತ್ತೆ ಔಷಧಿ ಗುಣನೂ ಹೊಂದಿದೆ ಅದು ಅವ್ರಿಗೆ ಸೊಪ್ಪು. ಈಗಿನ ಮಕ್ಕಳಿಗೆ ಕಂಪ್ನಿ ಕೆಲಸ ಓದಾದ್ಮೇಲೆ ಅವರು ಕೆಲ್ಸಕ್ಕೆ ಹೋದ್ರು ಅಂದ್ರೆ, ಸಿಸ್ಟಮ್ ಮುಂದೆ ಕೂತ್ಕೊಂಡ್ರು ಅಂದ್ರೆ ಅವ್ರಿಗೆ ಇನ್ನೇನು ಬೇಕಾಗಿಲ್ಲ. ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ. ಸ್ವಿಗ್ಗಿ ಇದರಿಂದ ಪಾರ್ಸಲ್ ತರ್ಸೋದು, ತಿನ್ನೋದು, ದುಡಿತಾರಲ್ವಾ. ಸಾಯಂಕಾಲ ಬಂದ್ರೆ ಪಾರ್ಸಲ್ ಅಡಿಗೆ ಮಾಡೋದು ತುಂಬಾ ಕಷ್ಟ ಅವ್ರಿಗೆಲ್ಲ. ನನ್ ಮಗನ್ ಮನ್ಲೆ ಗಮನಿಸ್ತೀನಿ. ಬೆಂಗಳೂರಿಗೆ ಹೋದ್ರೆ ಯಾವಾಗ್ಲೂ ದಿನಕ್ಕೆ 2 ಸರಿ 3 ಸರಿ ಹೊರಗಡೆ ಏನಾದ್ರು ಪಾರ್ಸಲ್ ಇರುತ್ತೆ. ಎಲ್ಲ ಅಪರೂಪಕ್ಕೆ ಬೇಡ ಬಿಡಿ, ನೀವು ಊರು ಮಾಡಿದೀರಾ. ಅಲ್ಲ ಕೆಲವು ಮಕ್ಳುಗಳು ಮಾಡ್ಕೊಂಡು ತಿಂತಾರೆ. ಅದು ಇತ್ತೀಚಿನ ಬಿಗಿ ಶೆಡ್ಯೂಲ್ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾರ ಮನೆ ಮಕ್ಕಳು ಹೆಚ್ಚಿನ ಅಂಶ ITBT ನಲ್ಲಿ ಇದ್ದಾರೆ. ಸೊ ಯಾರು ಅಡಿಗೆ ತಯಾರಿ ಮಾಡ್ಕೊಳ್ಳಕ್ಕೆ ಅಂದ್ರೆ ಅವ್ರ ಒತ್ತಡದ ಬದುಕಲ್ಲಿ ಮತ್ತೆ ಅಡಿಗೆ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಪಾರ್ಸಲ್ಗೆ ಆರ್ಡರ್ ಮಾಡ್ಬಿಡ್ತಾರೆ, ಮನೆಗೆ ಬರುತ್ತೆ. ವಾರದ ಕೊನೆಯಲ್ಲಿ ಏನ್ ಮಾಡ್ತಾರೆ, ಹೊರಗಡೆ ಔಟಿಂಗ್ಸ್ ಅಂತ ಹೋಗ್ತಾರೆ, ಮತ್ತೆ ಮಾಲ್ಗಳಿಗೆ ಹೋಗ್ತಾರೆ. ಎಲ್ಲ ಅವರಿಗೆ ಸಫಿಶಿಯೆಂಟ್ ದುಡ್ಡು ಬರೋದ್ರಿಂದ ಎಲ್ಲ ತಂದು ಸುಖವಾಗಿದ್ದಾರೆ. ಅದು ಸುಖ ಅಂತ ಹೇಳ್ಬೇಡಿ ಮನ, ಅದು ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೆ ಇದು ಈಗೆಲ್ಲ ಬರೀ ಪಿಜ್ಜಾ ಬರ್ಗರು ಇಂಥದೇ ತಿನ್ಕೊಂಡಿರ್ತಾರೆ. ಹಿಂದೆಲ್ಲ ನಾವು ಹಳ್ಳಿನಲ್ಲಿ ದಿನ ರೊಟ್ಟಿ ಕಣ್ರಿ, ರಾಗಿ ರೊಟ್ಟಿ ಅಲ್ಲಿ ಜೋಳದ ರೊಟ್ಟಿ. ಅದು ಎಷ್ಟು ಚೆನ್ನಾಗಿರೋದು. ಅದು ದೇಹಕ್ಕೆ ಬಲನೂ ಕೊಡ್ತಾ ಇತ್ತು. ಇವಾಗ ರಾಗಿನಲ್ಲಿ ಬನಿನೇ ಇರಲ್ಲ, ಎಲ್ಲ ಒಟ್ಟು ತರ ಇರುತ್ತೆ. ಆಗೆಲ್ಲ ರಾಗಿ ರೊಟ್ಟಿ ಮಾಡಿ ಕೆಂಡದಲ್ಲೇ ಸುಡೋರು, ಎಷ್ಟು ಚೆನ್ನಾಗಿರೋದು. ಮುದ್ದೆನೂ ಅಷ್ಟೇ ಮುದ್ದೆ ಉಂಡು ನಿದ್ದೆ ಮಾಡುವಂತವ ರಾಗಿ ನಿರೋಗಿ ಅಂತ ಹೇಳ್ತಾರೆ. ಆದ್ರಿಂದ ದಿನವಿಡೀ ದುಡಿಯೋರು, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡೋರು. ಈಗ ಒಂದ್ ನಿದ್ದೆ ಮಾಡೋಕ್ಕೋಸ್ಕರ, ಒಂದ್ ನೆಮ್ಮದಿ ಕಾರಣಕ್ಕೋಸ್ಕರ ಆನೆ ಅಂದ್ರೆ ಆರೋಗ್ಯ ನೆಮ್ಮದಿ ಎರಡು ಸೇರಿಸಿ ಆನೆ ಅಂತ ಅಲ್ಲ, ಎಲ್ಲ ಮಾತ್ರೆಗಳ ಮೊರೆ ಹೋಗ್ತಾ ಇದ್ದಾರೆ. ವ್ಯಾಯಾಮ, ಜಿಮ್ಮು, ಏರೋಬಿಕ್ಸು, IX ವ್ಯಾಯಾಮ, ಈ ವ್ಯಾಯಾಮ ಅಂತ ಇದೆ. ಆ ಕಾಲದಲ್ಲಿ ಹಳ್ಳಿನಲ್ಲಿ ಯಾವ ವ್ಯಾಯಾಮನೂ ಇಲ್ಲ, ಏನು ಇಲ್ಲ. ಬೀಸೋದು, ನಮ್ ತಾಯಿ ಕಾಲದಲ್ಲಿ ಕುಟ್ಟೋದು, ಬೀಸೋದು ಅದು ತುಂಬಾ ಒಳ್ಳೆ ಎಕ್ಸರ್ಸೈಜು. ಕುಟ್ಟುವಾಗ ಹಾಡು ಹೇಳ್ತಾರಲ್ಲ, ಬೀಸುವಾಗ ರಾಗಿ ಬೀಸುವಾಗ ಒಂದು ಹೇಳ್ತೀರಿ ನೋಡಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ, ಎದ್ದೊಂದು ಗಳಿಗೆ ನೆನೆದೇನ, ಕಲ್ಲವ್ವ ತಾಯಿ ಮೆಲ್ಲವ್ವ ರಾಗಿಯ, ಜಲ್ಲ ಜಲ್ಲಾನೇ ಉದುರವ್ವ, ಜಲ್ಲ ಜಲ್ಲಾನೇ ಉದುರವ್ವ, ನಾನಿನಗೆ ಬೆಲ್ಲಾದಾರತಿಯ ಬೆಳಗೇನು. ತುಂಬಾ ಚೆನ್ನಾಗಿ ಹೇಳಿದ್ರಿ.
ಸುನಂದ, ಎಷ್ಟು ಅರ್ಥ ಇದೆ ನೋಡಿ. ಕಲ್ಲಲ್ಲೂ ಮೆಲ್ಲವ್ವ ಅಂದ್ರೆ ನೀನ್ ತಗೋ ಒಳಗಡೆಗೆ ಜಲ್ನ ಉದುರ್ಸು, ಆಯಾಸ ಇಲ್ದಾಗೆ. ಅವಳು 4 ಗಂಟೆ ರಾತ್ರಿಗೆ ಎದ್ದಿರ್ತಾಳೆ, ಆಯಾಸನೂ ಆಗ್ಬಾರ್ದು ಅವ್ರಿಗೆ. ನಮ್ ತಾಯಿನೇ ಬೀಸೋರ್ ಕಣ್ರಿ. ಅಲ್ಲ, ಅದಕ್ಕೆ ಆರ್ತಿ ಬೆಳಗ್ತೀನಿ ಅಂತ ಹೇಳೋದು ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಈ ಕಂಪ್ಯೂಟರ್ ಆಯ್ತಾ, ಕಂಪ್ಯೂಟರ್ ಆದ್ಮೇಲೆ ಆ ಕಂಪ್ಯೂಟರ್ ಕೆಲಸ ಮುಗಿಸ್ತಾರೆ, ಮತ್ತೆ ಬೇಗ ಮತ್ತೆ ಮೊಬೈಲ್ ಇಟ್ಕೋತಾರೆ. ಯಾರು ಅಕ್ಕಪಕ್ಕ ಇದ್ರು ಯಾರ್ಯಾರ ಜೊತೆನೂ ಮಾತಾಡಕ್ ಇಷ್ಟಪಡಲ್ಲ. 3 ವರ್ಷದಳು ನನ್ನ ಮೊಮ್ಮಗಳು, ಅವಳು ಮೊಬೈಲ್ ಇಟ್ಕೊಂಡ್ ಕೂತ್ಕೊತಾಳೆ. ಎಲ್ಲರೂ ಎಲ್ಲ ದಿಕ್ಕಲ್ಲೂ ಎಲ್ರು ಮೊಬೈಲೇ. ಮೀನಾಕ್ಷಿ ಅವ್ರೆ, ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದ್ರೆ, ಯಾರೋ ಟ್ರೈನಲ್ಲಿ ಹೇಳ್ತಿದ್ರು 4 ತಿಂಗಳು ಮಗು ಮೊಬೈಲ್ ತಗೊಂಡು ಆಪರೇಟ್ ಮಾಡೋದು ನೋಡಿ, ಅಷ್ಟು ಇದಾಗೋಗಿದೆ. ನೋಡಿ, ನಮ್ಮ ಕಾಲದಲ್ಲೆಲ್ಲ ಒಂದ್ ಮಕ್ಳಿಗೆ ಊಟ ಮಾಡಿಸ್ಬೇಕು ಅಂದ್ರೆ ಆಚೆ ಕಡೆ ಹೋಗ್ಬಿಟ್ಟು ಸೂರ್ಯ, ಚಂದ್ರ, ನಕ್ಷತ್ರ, ಪ್ರಕೃತಿ ಮತ್ತೆ ಪ್ರಾಣಿಗಳು ತೋರಿಸಿ ಊಟ ಕೊಡ್ತಾ ಇದ್ವಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ರು ಮೊಬೈಲ್ ಕೊಟ್ರೆ ಮಕ್ಳು ಊಟ ಮಾಡೋ ತರ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ನೀನ್ ತಿನ್ಲಿಲ್ಲ ಅಂದ್ರೆ ಆ ನಾಯಿ ಮರಿ ತೋರ್ಸ್ಬಿಟ್ಟು ಹೇಳೋರು ಅದಕ್ ತಿನ್ಸ್ಬಿಡ್ತೀನಿ ಅಂತ. ಈಗ ಹಂಗಲ್ಲ, ಚೆನ್ನಾಗಿ ಊಟ ಮಾಡ್ತವೆ. ಮೊಬೈಲ್ ಇಲ್ಲ ಅಂದ್ರೆ ಊಟನೇ ಮಾಡ್ತಾ ಇಲ್ಲ. ಆದ್ರೆ ಆರೋಗ್ಯ ಮೇಲೆ ಎಷ್ಟು ಹಾಳಾಗ್ಬೇಕು, ಕಣ್ಣೆಷ್ಟು ಹಾಳಾಗ್ಬೇಕು. ಈಗ ಇಂತ ಚಿಕ್ಕ ಮಕ್ಳಿಗೇನೆ ಹಿಂದೆಲ್ಲ ಎಷ್ಟೆಷ್ಟು ವರ್ಷ ಆದ್ರೂ ಕನ್ನಡಕ ಆಗ್ತಿರ್ಲಿಲ್ಲ, ಇದಾಗ್ತಿರ್ಲಿಲ್ಲ. ಅಂತ ಒಳ್ಳೆ ತಾಜಾ ತರಕಾರಿ, ಸಾವಯವ ಗೊಬ್ಬರದಿಂದ ಬೆಳೆದಿರೋ ಇದೆಲ್ಲ. ಈಗ ತರಕಾರಿನಲ್ಲೂ ಏನು ಇರಲ್ಲ, ಸೊಪ್ಪಿನಲ್ಲೂ ಏನು ಇರಲ್ಲ, ಏನು ಇರೋದಿಲ್ಲ. ಆರೋಗ್ಯದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅನ್ನೋದು ಅರಿವಿಲ್ದಂಗೆ ಆಗ್ತಾ ಇದೆ ಈಗ. ಟಿವಿ, ಕಂಪ್ಯೂಟರು, ಆಮೇಲೆ ಮೊಬೈಲು, ಇದೆಲ್ಲ ಎಷ್ಟು ಬೇಕೋ ಅದು ಆರೋಗ್ಯಕ್ಕೂ ಕೆಟ್ಟದ್ದು. ಬಟ್ ಅದರಿಂದ ಬೇಗ ಬೇಗ ಕೆಲಸಗಳು ಆಗ್ತಾ ಇದ್ದಾವೆ, ಏನು ಮಾಡಕ್ಕಾಗ್ತಾ ಇಲ್ಲ. ಅಲ್ಲ, ಅದರಲ್ಲಿ ಒಳ್ಳೆ ಅಂಶಗಳು ಇದೆ, ಕೆಟ್ಟ ಅಂಶನೂ ಇದೆ, ಕೆಟ್ಟದು ಇದೆ. ಯಾವ್ದನ್ನ ಒಳ್ಳೆಯದನ್ನ ತಗೋಬೇಕು, ಹುಡ್ಕೊಳ್ತಾ ಹೋಗ್ಬೇಕು. ಈಗ ಏನ್ ಮಾಡ್ತಾರೆ ಮಕ್ಕಳು, ಅದರಲ್ಲಿ ಎಲ್ಲದನ್ನು ತಿಳ್ಕೊಬೇಕು ಅನ್ನೋ ಆಸೆಗೆ ಚಿಕ್ಕ ಮಕ್ಳು ಅದನ್ನ ಎಲ್ಲ ತಿಳ್ಕೊಂಡ್ಬಿಡ್ತಾ ಇದಾವೆ ಈಗ. ಅದು ತುಂಬಾ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಮಕ್ಕಳು ಇದಕ್ಕೆ. ಎಷ್ಟೊಂದ್ ಜನ ಗೇಮ್ಸ್ ಅದು ಇದು ಮಕ್ಕಳ ಮನಸ್ಸಿನ ಗೇಮ್ ಎಲ್ಲ ಮಾಡ್ಬಿಟ್ಟು ಡಿಪ್ರೆಷನ್ಗೆ ಹೋಗಿ ಸುಯಿಸೈಡ್, ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿಗೆ ಹೋಗ್ತಿದಾರೆ. ಅಲ್ಲೇ ಅದೇ ಹಳ್ಳಿ ಆಟಗಳು ತಗೊಳ್ಳಿ, ಹಳ್ಳಿ ಆಟಗಳು ತಗೊಳ್ಳಿ, ಚೌಕಾಬಾರ. ನಾನ್ ಹೆಣ್ಣು ಹುಡುಗಿ ಆದ್ರೂ ಬುಗುರಿ ಆಡೋದು, ಲಗೋರಿ, ಪಿಲ್ಲಿಕಲ್ಲು, ಆಮೇಲೆ ಚೌಕಾಬಾರ, ಮನೆ, ಮರ್ಕೋತಿ ಆಟ, ಚೌಕಾಬಾರ. ಅದರಿಂದ ಮೈಂಡ್ ಎಷ್ಟು ಬುದ್ಧಿ ಬೆಳೆಯುತ್ತೆ. ಯಾವುದೇ ಒಂದ್ ಕಣ್ಣಿಗೆ ಎಫೆಕ್ಟ್ ಇಲ್ಲ, ಇದಿಲ್ಲ. ಇವೆಲ್ಲ ವಿಡಿಯೋ ದನ ಮೇಸಕ್ ಹೋದ್ರೆ ಅಲ್ಲೇ ಈಜಾಡೋದು, ಮತ್ತೆ ಮರ ಹತ್ತದು, ಮತ್ತೆ ಬೆಳ್ದಿದ್ದನ್ನ ಏನೋ ಸೊಪ್ಪು ಸದೆ ಅಂತವೆಲ್ಲ, ಏನೋ ಅವರೆಕಾಯಿ ಇಂಥದ್ದೆಲ್ಲ ಅಲ್ಲೇ ಕುತ್ಕೊಂಡು ತಿನ್ಕೊಂಡು ಏನೋ ಮಜವಾಗಿ ಸುಖವಾಗಿರ್ತಿದ್ರು. ಆಮೇಲೆ ನೋಡಿ, ನೀರು ಅಷ್ಟೇ. ಈ ನೀರನ್ನೇ ನಾವು ಎಲ್ಲ ಮುಚ್ಚಿ ಮುಚ್ಚಿ ಬಳಸ್ತೀವಿ. ಆ ನೀರು ಕೆರೆ, ಕಟ್ಟೆ ಅಂತ ಏನು ನೋಡ್ತಿರ್ಲಿಲ್ಲ, ಬಾವಿ ಎಲ್ಲ ನೀರು ನಲ್ಲಿ ಇರ್ತಿರ್ಲ್ವಾ ಯಮುನಾ? ಆ ನಲ್ಲಿ ನೀರೇ ಇಟ್ಕೊಂಡು ಕುಡಿತಿದ್ವಲ್ಲ ನಾವು ಸ್ಕೂಲ್ ಹೋಗ್ಬೇಕಾರೆ. ಕೆರೆ ನೀರು ಕುಡಿಯೋರು, ಅದನ್ನ ಎಲ್ಲದಕ್ಕೂ ಬಳಸ್ತಿದ್ರು. ಬೋರ್ ನೀರು, ಬೋರಲ್ಲಿ ನೀರು ಹೊತ್ತದು. ಇಷ್ಟೊಂದು ಯಾರ್ದು ಆರೋಗ್ಯ ಕೆಟ್ಟಿರ್ಲಿಲ್ಲ. ಈಗ ಕೋಮ್ಲಾ, ನೀ ಹಳ್ಳಿಯವಳಲ್ವ, ನಮ್ಮ ಹಳ್ಳಿ ಜೀವನದ ಬಗ್ಗೆ ಸ್ವಲ್ಪ ಹೇಳಮ್ಮ ಏನಾದ್ರು. ಹಳ್ಳಿ ಜೀವನ ಅಂದ್ರೆ, ನಾನು 23 ವರ್ಷ ಹಳ್ಳಿಲಿ ಇದ್ಬಿಟ್ಟು ಅವಾಗಿಂದ ಈಗ ನನ್ಗೆ 63 ವರ್ಷ ಟೌನಲ್ಲೇ ಇದ್ದೀನಿ. ಆದ್ರೆ ಹಳ್ಳಿನ ನಾನು ಯಾವತ್ತೂ ಮರೆಯಕ್ಕಾಗೋದೇ ಇಲ್ಲ ಬಿಡಿ. ಹಳ್ಳಿ ಇರೋ ಒಳ್ಳೆ ಹೃದಯ ಬೇಜಾರು ಮಾಡ್ಕೋಬೇಡಿ. ನಾನು ಪಟ್ಟಣದವರಲ್ಲಿ ಅಷ್ಟು ಕಾಣಲ್ಲ. ಹಳ್ಳಿ ಬಾಂಧವ್ಯನೇ ಬೇರೆ. ಹುರುಳಿಕಾಳು ಬೇಯಿಸಿದ್ರೆ ಎತ್ತುಗಳಿಗೆ ಹಾಕೋದಕ್ಕೆ ಘಮ ಕೊಡೋದು, ಆಮೇಲೆ ಎಲ್ರಿಗೂ ಹಂಚೋರು, ಅದ್ರಲ್ಲೇ ಸಾರು ಮಾಡೋದು. ರಸನ ಎಲ್ಲಾರ ಮನೆಯವರು ಬಂದಿಸ್ಕೊಂಡು, ಆಮೇಲೆ ನಮ್ಮ ಮನೇಲಿ ಮಜ್ಜಿಗೆ ಕಡಿದ್ರೆ ಎಲ್ರು ಒಂದು ಇಷ್ಟು ದೊಡ್ಡ ಗುಡಾಣ ಕಳೆದ್ರೆ ಅದ್ರಲ್ಲೇ ತಗೊಂಡು ಹೋಗ್ಬಿಟ್ಟು ಎಲ್ಲ ಸಾರು ಮಾಡ್ಕೊಂಡು ಊಟ ಮಾಡೋದು. ಮನೇಲಿ ಎಲ್ಲ ಚಂಬು ಪಾತ್ರೆ ಇಟ್ಕೊಂಡು ಬರೋದು. ನಮ್ ತಾಯಿ ಒಂದು ಎಲ್ರಿಗೂ ಒಂದಷ್ಟು ಮಜ್ಜಿಗೆ ಕೊಡೋರು. ಹಾಲು, ತುಪ್ಪ, ಮಜ್ಜಿಗೆ, ಮೊಸರು, ಬೆಣ್ಣೆಗೆ ಏನೂ ಕೊರತೆ ಇರಲಿಲ್ಲ. ಆಮೇಲೆ ಆಹಾರ ಧಾನ್ಯಗಳು, ರಾಗಿ, ಭತ್ತ, ಮತ್ತೆ ತರಕಾರಿಗಳು, ಆಮೇಲೆ ಸಾಂಬಾರ್ ಪದಾರ್ಥಗಳು ಎಲ್ಲ, ಈರುಳ್ಳಿ, ಬೆಳ್ಳುಳ್ಳಿ ಅಲ್ಲೇ ಬೆಳ್ಕೊಂಡು ಸಹಜೀವನ ಮಾಡಿಸ್ಕೊಂಡು, ಆಮೇಲೆ ಅವಿಭಕ್ತ ಕುಟುಂಬದಲ್ಲಿ ಎಲ್ರು ಒಟ್ಟಿಗೆ ನೆಲದಲ್ಲಿ ಊಟ ಮಾಡಿ, ನೆಲದಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನು ಒಂದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು. ನಮ್ಮ ಕಡೆ ಎಲ್ಲ ಊಟ ಮಾಡ್ಬಿಟ್ಟು ಕೋಮಲ, ನಮ್ಮೂರ್ ಕಡೆ ಎಲ್ಲ ಭತ್ತ ಬೆಳೀತಾ ಇರ್ಲಿಲ್ಲ. ಎಳೆ ಮಕ್ಳು ಎಷ್ಟು ಮಕ್ಳು ಇರ್ತವೆ, ಯಾರ್ದಾರು ಮನೇಲಿ ಅನ್ನ ಮಾಡಿದ್ರೆ ಎಲ್ಲಾರ್ಗು ಒಂದೊಂದು ತುತ್ತು ಅನ್ನ ಕೊಡೋದು ಎಳೆ ಮಕ್ಳಿಗೆ. ಅದನ್ನೇ ನಮ್ದು ಕನಕಪುರ.
ಆಮೇಲೆ ಬೆಂಕಿ ಕಡ್ಡಿನೂ ತರದಾಗೆ ಬೆಂಕಿನಲ್ಲಿ ಕೆಂಡದ ತಂದು ಒಲೆ ಹಚ್ಕೊಂಡು ಇದ್ ಒಬ್ರು ಮಾಡೋದು. ಮನೇಲಿ ಮನೆ ಅಂತಿರೋದು ಹಳ್ಳಿ ಕಡೆ ಅದೇ. ಒಂದು ಜಮೀನ್ದಾರರು ಅಂದ್ರೆ ದೊಡ್ಡ ಮನೆ. ಈಗ ಅವ್ರ ಮನೇಲಿ ಕೆಂಡ ಆರ್ತಾನೆ ಇರ್ಲಿಲ್ಲ. ನಮ್ಮನೇಲಿ ಈಗ ಊರಿನ ಮದ್ವೆಗ್ ಬರೋಣ ಯಮುನಾ, ನಮ್ಮನೆ ದೊಡ್ಡ ಮನೆ. ಅಲ್ಲಿ ನಮ್ ತಾತ ಹೇಳಿದ್ರಂತೆ, ಊಟಕ್ಕೆ ಯಾರು ಕೂರ್ಸಿದ್ರು ಬೇಜಾರ್ ಮಾಡ್ಕೋಬೇಡಿ, ನೀವೇ ಎಂಜಿಲ್ ತೆಗಿಬೇಕು ಅಂತ. ನಾವೇ ಎಂಜಿಲ್ ಎಲ್ಲ ತೆಗಿತಾ ಇದ್ವಿ. ಅಷ್ಟು ಮನೇಲಿ ಮನೆ ಮುಂದೆ ಚಪ್ರ ಹಾಕ್ಬಿಟ್ಟು ಊಟಕ್ಕೆ ಹಾಕಿದ್ರೆ ನಮ್ಮ ಮನೇಲೇನೆ ಪಕ್ಕದ ಮನೇಲೆಲ್ಲ ಊಟ ಹಾಕೋರು ಗೊತ್ತಾ ನಿಮ್ಗೆ? ಅಲ್ಲ ಅಲ್ಲಿ ಹಾಕೋರು ಮೀನಾಕ್ಷಿ ದೊಡ್ಡ ದೊಡ್ಡ ಹಾಲಲ್ಲಿ. ಪಕ್ಕದ ಮನೆ, ನಮ್ಮ ಊರ ಕಡೆ ಎಲ್ಲ ಮನೇಲೆ ಮದ್ವೆ ಮಾಡ್ತಾ ಇದ್ರು. ತೊಟ್ಟಿ ಮನೆ ಅಂತ ಇರೋದು ನೋಡಿ. ಈಗೆಲ್ಲ ಕೋರ್ಟ್ ಯಾರ್ಡ್ ಅಂತಾರೆ. ಅಂದ್ರೆ ಹೊರಗಿಂದ ಸೂರ್ಯನ ಬೆಳಕು ಮನೆ ಮಧ್ಯಕ್ಕೆ ಬೀಳುತ್ತಲ್ಲ, ಮನೆ ಮಧ್ಯ ತೊಟ್ಟಿ ಇರುತ್ತೆ, ಅಲ್ಲೇ ಮದ್ವೆ ಮಾಡೋರು. ಹೆಣ್ಣು ಗಂಡಿಗೆ ದಾರೆ ಎರಿತಿದ್ದಿದೆ ಅಲ್ಲಿ. ಮತ್ತೆ ಈಗ ಸಾಕಾಗ್ತಾ ಇರ್ಲಿಲ್ವಲ್ಲ ಜಾಗ, ಪಕ್ಕದ ಮನೆಗೂ ನಿಮ್ ಮನೇಲಿ ಊಟ ಹಾಕ್ತಿವಿ ಅಂತ ಫಸ್ಟ್ ಹೇಳಿರೋರು. ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ನಮ್ಮೂರಲ್ಲಿ ನಮ್ ತಂದೆ ಮನೇಲೆ ಊಟಕ್ಕೆ ಹಾಕ್ತಾರೆ. ಅಲ್ಲ ಈಗ ನಮ್ಮ ಮನೇಲೂ ಹಾಕೋರು ಕೋಮಲ, ಆದ್ರೆ ಸಾಕಾಗ್ತಿರ್ಲಿಲ್ಲ. ಜನ ಜಾಸ್ತಿ ಇದ್ರೆ ಪಕ್ಕದ ಮನೆಗಳಲ್ಲೂ ಊಟ ಬಡಿಸ್ತಾ ಇದ್ವಿ. ಅವ್ರ ಮನೆಯಲ್ಲೂ ಏನೂ ಇರ್ಲಿಲ್ಲ. ಈಗ ಸಮುದಾಯ ಭವನಕ್ಕೆ ಹೋದ್ರಿ ಎಲ್ರು ಮನೆ ಮುಂದೆ ಒಂದ್ ಚಪ್ರ ಹಾಕ್ಬಿಟ್ಟು ಎಲ್ಲ ಟೌನಿಗೆ ಬಂದ್ ಮದುವೆ ಮಾಡ್ತಾ ಇದಾರೆ. ಹಳ್ಳಿನಲ್ಲಿ ಅವಾಗೆಲ್ಲ ಚಪ್ರ ಹಾಕೋದ್ರಿಂದ ಹಿಡಿದು ಮನೆ ಮನೆಗೆ ಹೋಗಿ ಕರೆದು ಬಂದು ಚಪ್ರ ಹಾಕೋರು. ಇವತ್ತು ನಿಮ್ಮ ಮನೆಗೆ ಒಲೆ ಹಚ್ಬೇಡಿ ಅಂತ ಎಲ್ಲ ಊಟಕ್ ಬನ್ನಿ, ಮತ್ತೆ ಚಪ್ರ ಹಾಕಕ್ ಬನ್ನಿ, ಅಕ್ಕಿ ಮಾಡಕ್ ಬನ್ನಿ, ಎಷ್ಟು ಚೆನ್ನಾಗಿ ಎಲ್ಲ ಕರೆಯೋರು. ಈಗಿನ ತರ ಎಲ್ಲ ರೆಡಿ ಏನು ಸಿಕ್ತಿರ್ಲಿಲ್ಲ ಅವಾಗ. ಸೊ ಏನ್ ಮಾಡ್ತಿದ್ರು, ಉಪ್ಪಿನಕಾಯಿ ಹಪ್ಪಳ ಎಲ್ಲ ತಂದು ಅಲ್ಲ ಮನೆಗೆ ಎಲ್ಲ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಅಕ್ಕಪಕ್ಕದವರೆಲ್ಲ ಸಾಗೂಡಿ ಮಾಡೋರು. ಮತ್ತೆ ಅಕ್ಕಿನೂ ಜೊತೆಲಿ ಬರೋರು, ಸೌದೆ ಹೊಡೆಯೋರು, ಸೌದೆ ಒಲೆದೆ ಸೌದೆ ಹೋಗಿ ತಗೊಂಡ್ಬರೋರು. ಆಮೇಲೆ ಕಾಡ್ನಲ್ಲಿ ಸೌದೆ ತರಕ್ ಹೋಗೋರಲ್ಲ, ಆಗೇನ್ ಮಾಡೋರು, ಅಲ್ಲಿ ಹೋಟೆಲ್ಗಳು ಇರ್ಲಿಲ್ಲ ಆಗ. ಆಗೇನ್ ಮಾಡೋದು, ಗಟ್ಟದ ರೊಟ್ಟಿ ಅಂತ ಮಾಡೋರು. ಪಾಣಿ ರೊಟ್ಟಿ ಅಂತಾನು ಅಂತಾರೆ. ಅದು ಗಟ್ಟದ ರೊಟ್ಟಿ ಅಂತಾನು ಅಂತಾರೆ, ಪಾಣಿ ರೊಟ್ಟಿ ಅಂತಾನು ಅಂತಾರೆ. ಆ ರೊಟ್ಟಿಗೆ ಹುಚ್ಚೆಳ್ಳು, ಹುರುಳಿಕಾಳು, ಒಳಮೆಣಸಿನ್ಕಾಯಿ, ಉಪ್ಪು ಎಲ್ಲ, ಜೀರಿಗೆ ಎಲ್ಲ ಹಾಕಿ ಮಾಡಿರೋರು. ಅದು ಮಾಡುವಾಗ ಏನ್ ಮಾಡೋರು, ಮಾಡ್ಬಿಟ್ಟು ರಾತ್ರಿ ಹೊತ್ತು ಒಲೆಯಲ್ಲಿಂದಿರೋ ಕೆಂಡ ಎಲ್ಲ ತೆಗೆದ್ಬಿಟ್ಟು ಅದ್ರೊಳಗಡೆ ಈ ರೊಟ್ಟಿ ಇಟ್ರೆ ಎಷ್ಟು ದಿನ ಆದ್ರೂ ಕಟಿ ಅಂತ ಆ ರೊಟ್ಟಿ ತುಂಬಾ ಚೆನ್ನಾಗಿರ್ತಿತ್ತು. ಮದ್ವೆನೂ ಅಷ್ಟೇ, ಮದ್ವೆನಲ್ಲಿ ಸಂಪ್ರದಾಯಗಳು ನೋಡಿ ಎಷ್ಟು ಅರ್ಥಪೂರ್ಣವಾಗಿದ್ದಾವೆ. ಹಬ್ಬ ಹರಿದಿನಗಳಲ್ಲೂ ಎಷ್ಟು ಅರ್ಥಪೂರ್ಣವಾಗಿದ್ದಾವೆ. ಆಗಿನ ಬಾಂಧವ್ಯ ಇಲ್ವೇ ಇಲ್ಲ. ಒಂದ್ ಹೆಣ್ಣು ಕಳಿಸ್ಬೇಕು ಅಂತ ಅಂದ್ರೂ ಇಡೀ ಊರ್ ಜನ ಎಲ್ಲ ತಾಳಿ ಫಸ್ಟ್ ಏನಾಗದು ಅಂದ್ರೆ, ಈಗ ನಾವು ಒಂದು ಮದ್ವೆ ಕಾರ್ಯ ಮಾಡುವಾಗ ಪ್ರಥಮವಾಗಿ ಚಪ್ರ ಎಲ್ಲ ಹಾಕ್ತಾ ಇದ್ವಿ. ಆ ಚಪ್ರ ಹಾಕಾದ್ಮೇಲೆ ರಂಗೋಲಿ ಸಗಣಿ ಸಾರಿಸಿ ರಂಗೋಲಿ ದೊಡ್ಡದಾಗಿ ಬಿಟ್ಟು ಆಮೇಲೆ ಒಂದು ಮೈಕ್ ಹಾಕ್ಬಿಟ್ರೆ ಅವಾಗ ಎಷ್ಟು ಖುಷಿ ಆಗ್ತಿತ್ತು ಅಂತ ಅಂದ್ರೆ, ತುಂಬಾ ರಾತ್ರಿ ಎಲ್ಲ ಹಾಡು ಕೇಳ್ಬೋದು ಅಂತ ಅನ್ಕೊತಾ ಇದ್ವಾ. ಆಮೇಲೆ ಯಮುನಾ, ನಮ್ಮ ಊರ್ ಕಡೆ ಎಲ್ಲ ಏನ್ ಗೊತ್ತಾ, ಇಲ್ಲಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆ ಸಂಪ್ರದಾಯ. ನಮ್ಮ ಊರಲ್ಲೆಲ್ಲ ಪ್ರತಿ ಮನೇಲಿ ಈಗ ಅಕ್ಕ ತಂಗಿರ್ ಮನೆ ಆಗಿರ್ಬೋದು, ಅಣ್ಣ ತಮ್ಮಂದಿರು ಅಂದ್ರೆ ಅವ್ರ ಹುಡುಗನಿಗೆ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆದಿರು ಚಿಕ್ಕಮ್ಮದಿರು ಎಲ್ಲ ಕರ್ಕೊಂಡೋಗಿ 9 ದಿನ ಮುಂಚೆನೆ ಅರಿಶಿಣದ ನೀರ್ ಹಾಕೋರು. ಆತರ ಅಂದ್ರೆ ಆತರ ಬಾಂಧವ್ಯ ಇತ್ತು. ಅರಿಶಿಣದ ನೀರ್ ಹಾಕಿ ಅವ್ರಿಗೆ ಸಿಹಿ ಮಾಡಿ ಊಟ ಹಾಕಿ ಕಳ್ಸೋರು. ಹೆಣ್ಣು ಗಂಡು ಚೆನ್ನಾಗಾಗ್ಲಿ, ಆಮೇಲೆ ಬಾಂಧವ್ಯ ಬೆಳಿಲಿ, ಹೆಣ್ಣು ಗಂಡು ಮದ್ವೆ ನಿಲ್ಲಿಸಕ್ ಚೆನ್ನಾಗಾಗ್ಲಿ ಅಂತ ಮೊದಲು ಆಮೇಲೆ ಮದ್ವೆ ದಿನ ಏನ್ ಮಾಡೋರು, ಅವತ್ತೇ ಒಂದು ಸಂಬಂಧ ಮಾಲೆ ಅಂತ ಹಾಕಿಸ್ಕೊಂಬರೋರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು, ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ. ಮನೆ ದೇವ್ರದ್ದು. ಮತ್ತೆ ಗಂಡಿನ ಮನೆಯವರಾದ್ರೆ ಬಾಣ ದೇವ್ರು ಅಥವಾ ಅವ್ರ ಮನೆ ದೇವ್ರು ಹೊರಡ್ಸೋರು. ಆ ಬಾಣ ದೇವ್ರು ಹೊಡ್ಸ ಮಹಿಮೆ ನೋಡ್ಬೇಕು ನೀವು. ಅದನ್ನ ಬೆಟ್ಟೆ ಮಣೆ ಹಾಕೋದು ಎಷ್ಟು ಚೆನ್ನಾಗಿರೋದು. ಬರ್ದಿದ್ದೀನಿ. ಹಲಸಿನ ತೋಳೆ ಬಿಡಿಸಿ ಅದಕ್ಕೆ ಬೆಲ್ಲ ಸೇರಿಸಿ ಕಾಯಿ ತುರಿ ಹಾಕಿ ಏಲಕ್ಕಿ ಹಾಕ್ಬಿಟ್ಟು ಆ ಕೊಟ್ರೆ ಟವಲ್ ಅಲ್ಲಿ ಮಧ್ಯ ಇಟ್ಕೊಂಡು ಹೋಗೋರು ಹುಡುಗರು. ಒಪ್ಕೋತೀನಿ. ಆ ಬಾಣ ದೇವ್ರು ಅಂದ್ರೆ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ಬೇಕು, ಬೆಟ್ಟ ಸ್ಟೆಪ್ ನೋಡ್ಬೇಕು. ಈಗ್ಲೂ ಏನಿಲ್ಲ, ಡಿಜೆ ಎಲ್ಲ ಹಾಕೋಬಿಟ್ಟು ಸಂಗೀತ ಅಂತ ಮಾಡ್ತಾರೆ, ಎಲ್ಲ ಮೆಹಂದಿ ಅಂತ ಮಾಡ್ತಾರೆ, ಎಲ್ಲ ಉತ್ತರ ಕರ್ನಾಟಕದ ಸಂಪ್ರದಾಯನ. ಆಮೇಲೆ ಅದು ತುಂಬಾ ಚೆನ್ನಾಗಿರ್ತಿತ್ತು. ಆಮೇಲೆ ಎಲ್ರಿಗೂ ಮನೆಗೆ ಹಲಸಿನ ತೋಳೆ ಎಲ್ಲ ಕೊಡೋರು ಅದನ್ನ. ಅದಾದ್ಮೇಲೆ ಮತ್ತೆ ಇದು ಗಂಗೆ ಪೂಜೆ ಅಂತ ಇಂಪಾರ್ಟೆಂಟ್. ಪ್ರಥಮವಾಗಿ ಮದ್ವೆಲಿ ಗಂಗೆ ಪೂಜೆ ಅಂತ ಮಾಡ್ತಾರೆ. 3 ಗಡಿಗೆಗಳು ತಗೊಂಡ್ಬಿಟ್ಟು ಅವಾಗ ತಂದು ಮದ್ವೆ ದಿನ ಏನ್ ಮಾಡೋರು, ಸುಣ್ಣ ಹಚ್ಚಿ ಚಿತ್ತಾರ ಬಿಡ್ಸೋರು. ಆ ಮಡಿಕೆ ಅದೇನೆ ತುಂಬಾ ಚೆನ್ನಾಗಿರೋದು. ಆಮೇಲೆ ಜಾಗರ ಒಂದು 9 ದವಸ ಧಾನ್ಯಗಳು ತಗೊಂಡ್ಬಿಟ್ಟು ಸಗಣಿನಲ್ಲಿ ಅದನ್ನ ಕಲ್ಸಿಟ್ಬಿಟ್ಟು ಅದಕ್ಕೆ 9 ದಿನನೋ 12 ದಿನನೋ ಟೈಮ್ ತಗೊಂಡು ಸ್ವಲ್ಪ ಚಿಕ್ಕಕ್ಕೆ ಬರಂಗ್ ಮಾಡಿ ಜಾಗರದ ಮೇಲೆ ಅದನ್ನ ಗಂಗೆನ ಅದ್ ಮಧ್ಯ ಭಾಗ ಪೈರುಗಳಿಗೆ ನಮ್ಮ ಭೂಮಿ ತಾಯಿ ಕೊಡೋ ಪೂಜ್ಯತೆ ಭಾವನೆ ಅದು. ಅದಾದ್ಮೇಲೆ ಭತ್ತ ಕುಟ್ಟೆ ಶಾಸ್ತ್ರ ಇರ್ತಿತ್ತು.
ಭತ್ತನ ಕುಟ್ಟೋದು, ಆ ಭತ್ತನ ಒಳಕಲ್ಗೆ ಹಾಕಿ ಕುಟ್ಟುತ್ತಾ ಇದ್ರು. ಆ ಒಳಕಲ್ಗೆ ಹಾಕಿ ಕುಟ್ಟದ್ದು ಅದನ್ನು 3 ಜನ ಸೇರ್ಕೊಳ್ಳೋರು. ಸೋದರ ಅತ್ತೆದಿರು ಯಾರಾದ್ರು ಸೇರ್ ಮಾಡಬೇಕಾಗಿತ್ತು. ಆ ಕುಟ್ಟದ್ದು ನೋಡೋಕ್ಕೆ ಒಂದು ಸಂಭ್ರಮ, ಚೆನ್ನಾಗಿತ್ತದು. ಆಮೇಲೆ ಅದು ಹಾಡೇನಾದ್ರು ಬರುತ್ತೆ ಅವಾಗ ಹಾಡೆ ಹೇಳ್ತಿದ್ರಲ್ವಾ ಕೋಮಲ? ಹಾ, ನಾನು ನೀವ್ ಹೇಳ್ತಿರಲ್ಲ, ಹೇಳಿ. ಶಂಭು ಶಂಕರನ ಲಿಂಗ ಮಂಟಪದಾಗೆ ಸುವಾಬ ಸ್ವಾಮಿ ಸುವಾಬ ಬಂದು ಕುಂತೋರೆ ಹಿರಿಯೋರು ಸುವಾಬ ಸ್ವಾಮಿ ಸುವಾಬ ಬಂದು ಕುಂತೋರೆ ಹಿರಿಯರ ಒತ್ತಿಲಿ ಸುವಾಬ ಸ್ವಾಮಿ ಸುವಾಬ ಮಾಲಿಂಗನೆಂಬ ಬಸವಣ್ಣ ಸುವಾಬ ಸ್ವಾಮಿ ಸುವಾಬ ಮಾಲಿಂಗನೆಂಬ ಬಸವಣ್ಣ ಕುಂತಾನಲ್ಲೇ ಸುವಾಬ ಸ್ವಾಮಿ ಸುವಾಬ ಮಾಡೆನ್ನ ಮಗಳ ಮದುವೆಯ ಸುವಾಬ ಸ್ವಾಮಿ ಸುವಾಬ ಆ ಕೈಯವನಕೆಯ ಈ ಕೈಗೆನು ಸುತ್ತ ಸುವಾಬ ಸ್ವಾಮಿ ಸುವಾಬ ಬಾಪೂರಿ ತೋಳ ತಿರುವುತ್ತ ಸುವಾಬ ಸ್ವಾಮಿ ಸುವಾಬ ಬಾಪೂರಿ ತೋಳ ತಿರುವುತ್ ಕುಟ್ಟಾರಲ್ಲೇ ಸುವಾಬ ಸ್ವಾಮಿ ಸುವಾಬ ಕೊಟ್ಟಿದ ಬಡಗಿ ಸುಖಿ ಬಾಳೋ ಸುವಾಬ ಸ್ವಾಮಿ ಸುವಾಬ. ಎಷ್ಟು ಅರ್ಥ ಇದೆ ನೋಡಿ ಹಾಡಲ್ಲಿ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಆದ್ಮೇಲೆ ಹಾಸ್ಯಶಾಸ್ತ್ರ ಅಂತ ಮಾಡೋರು. ಅದನ್ನ ನುಚ್ಚಕ್ಕಿನಲ್ಲಿ ಚಿತ್ತಾರನ ಭಾರಿ ಚೆನ್ನಾಗಿ ಬಿಡಿಸೋರು. ಅದು ನೋಡಕ್ಕೆ ಒಂದು ತುಂಬಾ ಚಂದ. ಅದ್ರ ಮೇಲೆ 2 ಹಸೆ ಇಟ್ಬಿಟ್ಟು ಗಂಡು ಹೆಣ್ಣಿಗೆ 2 ಮಣೆ ಹಾಕ್ಬಿಟ್ಟು ಮುಂದೆ ಕಲಸ ಇಟ್ಟು ಅದೆಲ್ಲ ಎಷ್ಟು ಚೆನ್ನಾಗಿತ್ತು. ತುಂಬಾ ಶಾಸ್ತ್ರೋಕ್ತವಾಗಿ ಎಲ್ಲ ಮಾಡೋರು. ಅದೆಲ್ಲ ಆದ್ಮೇಲೆ ಎಲ್ಲ ಆರತಿ ಎಲ್ಲ ಬೆಳಗದು, ಹೆಣ್ಣಿನ ಮನೆಯವರಾದ್ರೆ ಹೆಣ್ಣು ಕೂರಿಸಿ, ಗಂಡಿನ ಮನೆಯವರಾದ್ರೆ ಗಂಡು ಕೂರಿಸಿ ಎಲ್ಲ ಶಾಸ್ತ್ರ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಪ್ರತಿಯೊಂದು ಶಾಸ್ತ್ರಕ್ಕೂ ಕಡಲೆ ಕಳಸಿಯ ಕಡು ಜಾಣೆ ಬರೆದಾಳೆ ಕಡೆಗೆ ನಿಲ್ಲಿಸಾಳೆ ಗಿಣಿಂಡು ಕಡೆಗೆ ನಿಲ್ಲಿಸಾಳೆ ಗಿಣಿರಾಮರಿಗೆ ಕಡಲೆ ಕೊಡಿರಮ್ಮ ಮೇಲೋವರಿಗೆ ಉದ್ದಿನ ಕಳಸಿಯ ಬುದ್ಧಿವಂತೆ ಬರೆದಾಳೆ ಉದ್ದಕ್ಕೂ ನಿಲ್ಲಿಸಾಳೆ ಗಿಣಿಂಡು ಉದ್ದಕ್ಕೂ ನಿಲ್ಲಿಸಾಳೆ ಗಿಣಿರಾಮರಿಗೆ ಉದ್ದು ಕೊಡಿರಮ್ಮ ಮೇಲೋವರಿಗೆ. ಆಮೇಲೆ ಇದಾದ್ಮೇಲೆ ನೀವು ಟೌನ್ ಅಲ್ಲೇ ಇದ್ದೆ ಅಂತ ಹೇಳ್ತೀರಾ? ಸೋಬಾನೆ ಪದ ತುಂಬಾ ಚೆನ್ನಾಗಿ ಇದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅದೇ ಹಸೆಗೆ ಎಣ್ಣೆ ಶಾಸ್ತ್ರ ಅಂತ ಮಾಡ್ತಾರೆ. ಕೈ ಎಣ್ಣೆ ಮತ್ತೆ ಇದನ್ನ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಆ ಹುಡುಗಿನ ಆ ಒಳ್ಳೆ ಬಟ್ಟೆ ಹಾಕಿರ್ತಾಳಲ್ಲ ಅದನ್ನೆಲ್ಲ ಬಿಚ್ಚಿಸಿ ಒಂದು ಸುಮಾರಾದ ಬಟ್ಟೆ. ಹಿಂದೆ ಹಳ್ಳಿಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಈಗ ಒಂಥರ ಹಳೆ ಸೀರೆ ಉಡಿಸ್ತಿದ್ರು, ಅದನ್ನ ಅಗಸ್ರಿಗೆ ಕೊಡ್ತಾ ಇದ್ದಿದ್ರಿಂದ ಈ ತರ ಉತ್ತಮವಾದ ಸೀರೆ ಉಟ್ಕೊಂಡು ಅದಕ್ಕೆ ಈ ತರ ಏನು ಇರ್ಲಿಲ್ಲ. ಈ ತರ ಸಿಟಿಲ್ ಅದೆಲ್ಲ ವೈಜ್ಞಾನಿಕ ಅರ್ಥ ಇದೆ. ಆಮೇಲೆ ಅದನ್ನ ಎಲ್ಲ ಹಚ್ಬಿಟ್ಟು ಎಲ್ಲಾರು ಬಂದವರೆಲ್ಲ ತಿಕ್ತಿದ್ರು. ಆಮೇಲೆ ಅವಳಿಗೆ ಎಣ್ಣೆ ಸ್ನಾನ, ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿಸಿ ಆ ಎಣ್ಣೆ ಹೋಗಕ್ಕೆ ಬಾಳೆಹಣ್ಣು ಮತ್ತೆ ಇದು ಸೀಗೆ ಪುಡಿ ಕಡಲೆ ಹಿಟ್ಟಲ್ಲಿ ಉಜ್ಜುತ್ತಾ ಇದ್ರು. ಆಮೇಲೆ ಅವತ್ತಿಂದ ಅವಳು ಏನೋ ಎಣ್ಣೆ ಮೈ ಆಚೆಗೆ ಹೋಗ್ಬೇಡ ಅಂತ ಹಸಿಮೈ ಅಂತ ಹೇಳೋ ಕಂಟ್ರೋಲ್ ಮಾಡ್ತಾ ಇದ್ರು. ಅದೆಲ್ಲ ಆಯ್ತಾ ಅಲ್ಲಿಗೆ ಅದಾದ್ಮೇಲೆ ಮತ್ತೆ ಬಳೆ ಶಾಸ್ತ್ರ. ಅಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ ಯಮುನಾ? ಹಸಿ ಮೈಲ್ ಆಚೆ ಹೋಗ್ಬಾರ್ದು ಅಂದ್ರೆ ಹಂಗಾದ್ರೂ ಅವ್ರಿಗೆ ರೆಸ್ಟ್ ಸಿಗುತ್ತೆ, ಆಮೇಲೆ ಖುಷಿಯಾಗಿ ಮದ್ವೆ ಮಾಡ್ಕೊಳ್ಳಿ ಅಂತ. ಬಳೆ ಶಾಸ್ತ್ರ ಮೊದ್ಲೇ ಮಾಡೋರ್ ಕಣಮ್ಮ. ಇಲ್ಲ ಬಳೆ ಶಾಸ್ತ್ರ ಕೊನೆಗೇನೆ. ಇಲ್ಲ, ಬಳೆ ಶಾಸ್ತ್ರ ಹಸೆಗಿಂತ ಮೊದ್ಲೇ. ಹೌದು, ರಿಸೆಪ್ಷನ್ ಇಡ್ತಾರಲ್ಲ ಆಮೇಲೆ ಬಳೆ ಶಾಸ್ತ್ರ ಮಾಡಾದ್ಮೇಲೆ ಇಲ್ಲ ಕುಮುದ ಹಸೆ ಶಾಸ್ತ್ರ ಆದ್ಮೇಲೆ ಬಳೆ ಶಾಸ್ತ್ರ. ಹೌದು, ನಮ್ ಕಡೆ ನಡು ಮನೆಗೆ ತಂದು ಆ ಬಳೆಗಾರ ಬಳೆ ಇಟ್ಕೊಂಡ್ರೆ ಎಲ್ಲ ಅಲ್ಲಿ ಬಂದಿರಲು ಪ್ರತಿಯೊಬ್ಬರಿಗೂ, ಯಾರಿಗೂ ಚಿಕ್ಕದ್ರಿಂದ ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಅಳತೆ ಪ್ರಕಾರವಾಗಿ ಬಳೆ ಹಾಕೋರು. ಹೆಣ್ಣಿಗಂತೂ ಕೈ ತುಂಬಾ ಬಳೆ, ಅವಳು ಮದ್ವೆ ಹೆಣ್ಣು ಅಂತ ಗೊತ್ತಾಗ ಅದೇ ಲಕ್ಷಣ. ಇವಾಗೆಲ್ಲ ಮ್ಯಾಚಿಂಗ್ ಬ್ಲೌಸ್ ಬಳೆ ಹಾಕತಾರೆ. ಏನೇ ಆಗ್ಲಿ ಎಲ್ಲಾ ಡ್ರೆಸ್ಗೂ ಕರಿ ಬಳೆನೇ ಲಕ್ಷಣ. ಆಮೇಲೆ ಅದಾದ್ಮೇಲೆ ಬಳೆ ಶಾಸ್ತ್ರ ಎಲ್ಲ ಆದ್ಮೇಲೆ ಊಟ ಮಾಡಿ ಇನ್ನೇನ್ ಅವತ್ತಿಂದು ಶಾಸ್ತ್ರ. ಊಟ ಹೇಗಿರ್ತಿತ್ತು ಹೇಳಿರಿ? ಊಟ ಏನು ತುಂಬಾ ಈ ತರ ವಿಧವಾದ ಅಡಿಗೆಗಳೆಲ್ಲ ಏನು ಇರ್ತಿಲ್ಲ. ಆಲೂಗಡ್ಡೆ ಬದನೆಕಾಯಿ
ಆಲೂಗಡ್ಡೆ ಬದನೆಕಾಯಿ ಪಾತು ಮಾರನೇ ದಿವಸ ಅಲ್ಲ ಹಿಂಗೆ ಈರುಳ್ಳಿ ಹಾಕಿ ಸಾರು ಒಂದ್ ಪಾಯಸ ಅವರೆಕಾಳು ಸಾರು ಮಾಡಿ ಅವರೆಕಾಳು ಸಾರು, ಮುದ್ದೆ. ಸಾರು ಮಾಡಿ ಮುದ್ದೆ ಮಾಡೋರು ಅಲ್ಲಿ ಇವಾಗ್ಲೂ ಅದೇ ಬರ್ತಾ ಇದೆಯಲ್ಲ ನೋಡಿ. ಆಮೇಲೆ ರಾತ್ರಿನೇ ಗಂಡಿನ ಮನೆಯವ್ರೇನವರು ಚಿನ್ಮಣ್ ಕುಕ್ಕೆ ಅಂತ ತರ್ತಿದ್ರು. ಅದ್ರಲ್ಲಿ ಒಂದು ವಿಳ್ಳೆದೆಲೆ, ಅಡಿಕೆ, ಬಾಳೆಹಣ್ಣು, ಒಂದ್ ಸೀರೆ, ತೆಂಗಿನಕಾಯಿ ಎಲ್ಲ ತಗೊಂಡ್ಬರ್ತಾ ಇದ್ರು. ಅದು ಒಂಥರ ಗಂಡು ಬೆಳಗ್ಗೆ ಬರ್ತಾನೆ ಅನ್ನಕ್ಕೆ ಕೊಂಬು ಮಾತ್ರ ಬರ್ತಾ ಇದೆಯಮ್ಮ, ಕೊಂಬು 2 ಕೊಂಬು ಕೊಟ್ಟು ಕಳಿಸ್ತಾರೆ. ಅದು ಊದ್ಬಿಟ್ರೆ ಅಷ್ಟು ಸಂತೋಷ ಅರಳಿ ಮರದ ಹತ್ರ. ಆಮೇಲೆ ಮಾರನೇ ದಿನಕ್ಕೆ ಊರ್ ಮುಂದಕ್ಕೆ ಗಂಡು ಬಂದು ಒಂದ್ ದೇವಸ್ಥಾನ ಇರೋದಲ್ಲಿ, ಎಲ್ಲಾ ಊರುಗಳಲ್ಲೂ ದೇವಸ್ಥಾನ ಇದ್ದೇ ಇರುತ್ತೆ. ಆ ದೇವಸ್ಥಾನದಲ್ಲಿ ಗಂಡು ಕೂತಿರೋರು. ಇಲ್ಲಿಂದ ಹೆಣ್ಣಿನ ಮನೆಯವ್ರು ಏನ್ ಮಾಡ್ತು, ಗಂಡು ಬಂತು ಅಂತ ಡೋಲ್ ಸಮೇತವಾಗಿ ಬರ್ತಿದ್ರಲ್ಲ, ಗೊತ್ತಾಗ್ಬಿಟ್ಟು ಹೆಣ್ಣಿನ ಮನೆಯವರು ಗಂಡಿಗೆ ನದ್ರು ಅಂದ್ರೆ ಉಡುಗೊರೆ ಎಲ್ಲ ತಗೊಂಡು, ಹಾರ ತಗೊಂಡು, ಕಳಸ ಸಮೇತವಾಗಿ ನೆಂಟ್ರಿಷ್ಟೆಲ್ಲ ಸೇರ್ಕೊಂಡು ಮತ್ತೆ ಛತ್ರಿ ಹಿಡ್ಕೊಂಡು ಅಲ್ಲಿಗೆ ಹೋಗೋದು ದೇವಸ್ಥಾನದಲ್ಲಿ ಒಂದು ಪದ್ಧತಿ. ಅಲ್ಲಿ ಕೂತಿರ್ತೀವಿ. ಅಲ್ಲಿ ಗಂಡಿಗೆ ಬರಕ್ ಮೊದ್ಲೇನೆ ಒಂದು ಚಾಪೆ ಹಾಸಿರ್ತಿದ್ರು ಗಂಡು ಬರಕ್ಕೆ. ಆಮೇಲೆ ಅದ ದೇವಸ್ಥಾನ ಆಗ್ಬೋದು, ಅರಳಿ ಮರ ಆಗ್ಬೋದು. ಆಮೇಲೆ ಕರ್ಕೊಂಡ್ಬಂದ್ಬಿಟ್ಟು ಮನೆಗೆ ಕರ್ಕೊಂಬರೋರು ಡೋಲ್ ಸಮೇತವಾಗಿ. ಕರ್ಕೊಂಡ್ಬಂದಾಗ ಏನ್ ಮಾಡೋರು ಅಂದ್ರೆ, ಮತ್ತೆ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ಆ ಕಳಸ ಹೊತ್ಕೊಂಡ್ಬಂದವಳು ಬಂಗಾರ ಪೆಟ್ಟಿಗೆ ಅಂದ್ರೆ ಆ ಬಂಗಾರ ಪೆಟ್ಟಿಗೆನಲ್ಲಿ ಇದು ಧಾರೆ ಸೀರೆ ಮತ್ತೆ ಚಿನ್ನ ಕೊಡೋರು ಅದ್ರೊಳಗೆ ಇಟ್ಟಿರ್ತಿದ್ರು. ಮತ್ತೆ ಅದೇ ಇದೇ ವಿಳ್ಳೆದೆಲೆ, ಅಡಿಕೆ, ಬಾಳೆಹಣ್ಣು, ತಂಬಿಟ್ಟು, ಎಲ್ಲ ತಗೊಂಡ್ಬರ್ತಿದ್ರು. ಆ ಕುಕ್ಕೆ ಒಳಗೆ ತುಂಬ್ಕೊಂಡು ತರ್ತಾ ಇದ್ರು. ಅದ್ರ ಜೊತೆಗೆ ಬೇರೆ ಇನ್ನೊಂದು ಕುಕ್ಕೆನೂ ಇರ್ತಾ ಇತ್ತು, ಮತ್ತೆ ಕಳಸ ಇರ್ತಿತ್ತು. ಆಮೇಲೆ ಆ ಗಂಡಿಗೆ ಏನ್ ಮಾಡೋರು, ಮನೆಗೆ ಬರ್ತಿದ್ದಂಗೆ ಅವ್ರಿಗೆ ಎಲ್ರಿಗೂ ಕಾಲಿಗೆ ನೀರಾಕಿ ಆರತಿ ಬೆಳಗೋರು. ಆರತಿ ಬೆಳಗುವಾಗ ಏನಾಯ್ತು, ನಾನು ಒಂದ್ಸರಿ ನಮ್ಮ ಅತ್ತೆ ಮಗನ ಮದ್ವೆಗೆ ಹೋದಾಗ ಆರತಿ ಬೆಳಗ್ದೆ. ಗೌಡ ಆರತಿ ಅಂತ ಬೆಳಗಿದ್ರೆ ಜಾಸ್ತಿ ದುಡ್ಡು ಕೊಡ್ತಾ ಇದ್ರು. ನನಗೆ 25 ಪೈಸೆ ಕೊಟ್ಬಿಟ್ರು. ನನಗೆ ಎಲ್ಲಿಲ್ಲೂ ಸಂತೋಷ. ಈ ದುಡ್ಡಲ್ಲಿ ನಾನು ಏನೇನು ಮಾಡ್ಬೋದು ಅಂತ, ಈಗ ಕೋಟಿ ಕೋಟಿ ಇರೋರು ಆಡ್ತಾರಲ್ಲ ಹಂಗೆ ಆ 25 ಪೈಸೆ ಇಟ್ಕೊಂಡೆ ಆಡ್ತಾ ಇದ್ದೆ. ಆಮೇಲೆ ನನ್ನ ಗೆಳತಿ ಒಬ್ಳು ಹೇಳಿದ್ಲು, ನನಗೆ 5 ಪೈಸೆ ಕೊಟ್ಟಿದ್ರು ಕಣೆ ಯಾರ ಆರತಿ ಮಾಡುವಾಗ, ತುಂಬ ಜೋಪಾನ ಮಾಡಿ ಮನೆಗೆ ತಂದಿಟ್ಟಿದ್ದೆ. ನಮ್ಮ ಅಣ್ಣ ಆ ದುಡ್ಡನ್ನು ಕತ್ಕೊಂಡು ಹೋಗ್ಬಿಟ್ಟು ಸಿಗರೇಟ್ ಸೇರ್ಕೊಂಡ್ ಬಂದ್ಬಿಟ್ಟಿದ್ದ, ಅದಕ್ಕೆ ನಮ್ಮಪ್ಪ ಅವ್ರಿಗೆ ತುಂಬ ಹೊಡೆದ್ಬಿಟ್ಟಿದ್ರು ಕಣೆ, ಆ ನೆನಪಿನ್ನೂ ನನಗೆ ಮಾಸ್ತಾ ಇಲ್ಲ ಅಂತ ಹೇಳಿದ್ಲು. ನಮ್ಮ ಕಡೆ ಒಂದು ಆರತಿ ಮಾಡ್ತಾರೆ ಮುನ. ಫಸ್ಟ್ ಬೆಲ್ಲದ ಆರತಿ, ಮತ್ತೆ ಇದು ಕರಿಮಸಿ ಹಾಕಿ ಒಂದು ದೃಷ್ಟಿ ಆಗಬಾರ್ದು ಅಂತ ಒಂದು ಆರತಿ ಮಾಡ್ತಾರೆ. ಮತ್ತೆ ಕತ್ತಲ್ಲಿರೋ ಸರನ ನಾವು ಯಾರಾದರೂ ಆಗಿರ್ಬೋದು ಆರತಿ ಮಾಡೋರು ಬಿಚ್ಬಿಟ್ಟು ಆ ಬೆಲ್ಲದ ಸುತ್ತ ಹಾಕ್ತೀವಿ. ಆರತಿ ಮಾಡ್ತಾರೆ ಅವರು. ನಾವು ಸರ ಹಿಡ್ಕೊಳ್ಳೋದು, ಅವ್ರು ದುಡ್ಡು ಹಾಕ್ಲಿ ಅಂತ, ಅವರು ಸರ ಎತ್ಕೊಳ್ಳೋದು. ಆ ಥರ ಆಟನೂ ನಡೆಯುತ್ತೆ. ದುಡ್ಡು ಹಾಕೋವರೆಗೂ ನಾವು ಹೋಗಲ್ಲ ಅಂತ ಅವರು ಸರ ಇಟ್ಕೊಳ್ಳೋದು. ಆ ಥರನೂ ಅದರಲ್ಲಿ ಒಂಥರ ಆಟನೂ ಆಡ್ದಂಗೆ ಸತಾಯಿಸ್ತಾರೆ. ದುಡ್ಡು ಹಾಕೋದಕ್ಕೂ ಸತಾಯಿಸ್ತಾರೆ. ಮದುವೆ ಮಾಡೋದೇ ಸಂತೋಷಕರ. ಇವಾಗ್ಲೂ ಮದುವೆ ಮಾಡ್ತಾರೆ, ಸಂಗೀತ ಅಂತ ಮಾಡ್ತಾರೆ. ಆಮೇಲೆ ಮದುವೆ ಮನೆಗೆ ಮಧ್ಯಾಹ್ನ 1 ಗಂಟೆ ಆಗಿ ಹೋಗ್ತಾರೆ. ಚೇರ್ ಮೇಲೂ ಕೂತ್ಕೊಳ್ಳಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಸೀದಾ ಊಟದಲ್ಲಿ ಹೋಗ್ಬಿಡ್ತಾರೆ. ಈಗಿನ ಮಕ್ಕಳಿಗೆ ಸಂಪ್ರದಾಯ ಸಂಸ್ಕೃತಿ ಗೊತ್ತಿಲ್ಲ. ಆಮೇಲೆ ಒಳಗೆ ಕರ್ಕೊಂಡಾದ್ಮೇಲೆ ಅವ್ರಿಗೆ ಬಾಳೆಹಣ್ಣು ಮತ್ತೆ ಹಾಲು ಕೊಡ್ತಾರೆ ಬಂದವ್ರಿಗೆಲ್ಲ. ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಅಡ್ಲು ದಂಗಿರು ಅಂದ್ರೆ ಸಹಪಾಠಿಗಳು, ಅವ್ರನ್ನ ಅಡ್ಲು ದಂಗಿಯಿಂದ ಕರೀತಿದ್ರು. ಅವ್ರಿಗೊಂಚೂರು ಏನಾರು ಅದೇ ಖರ್ಚಿಫಲ್ ಒರ್ಸೋದು. ಹುಡುಗಿ ಕಡೆನೂ ಇದ್ರು, ಹುಡುಗನ ಕಡೆನೂ ಇದ್ರು. ಈಗೇನಾಗಿದೆ ಅಂದ್ರೆ ಎಲ್ಲರೂ ಮೊದ್ಲೇ ನೋಡ್ಕೊಂಡಿರ್ತಾರೋ ಅಥವಾ ಮೊದ್ಲೇ ಮಾತಾಡಕ್ ಶುರು ಮಾಡ್ಕೊಂಡಿರ್ತಾರ. ಸೊ ಯಾರು ನೀನ್ ಬಾ ಜೊತೆಗೆ ಅಂತ ಯಾರು ಕರಿಯಲ್ಲ. ಹಂಗಿದೆ, ಚೆನ್ನಾಗಿತ್ತು ಅವಾಗ. ಆಮೇಲೆ ದಾರೆ ಎಲ್ಲ ಆಗುತ್ತೆ. ದಾರೆನೇನು ಮತ್ತೆ ಚಪ್ರದ ಅಟ್ಟಿಲೆ ಜಾಸ್ತಿ ಹಳ್ಳಿಗಳಲ್ಲಿ ಚಪ್ರದ ಅಟ್ಟಿನಲ್ಲಿ ಚಪ್ರ ಎಷ್ಟು ಶೃಂಗಾರ, ತಳಿರು ತೋರಣಗಳ ಶೃಂಗಾರ, ಚಿತ್ತಾರ. ಅಡ್ಲು ದಂಗೇರು ಅಂತಾರೆ. ಈಗ ಅಡ್ಲು ದಮ್ದಿರು ಅಂತಾನು ಹೇಳ್ತಾರೆ ಗಂಡಿನ ಕಡೆ. ಹೌದು, ನಾವೊಂದ್ ಮದ್ವೆನಲ್ಲಿ 16 ಜನ ಹೋಗಿದ್ವಿ. ನಾನು ಒಂದ PUC ಓದುವಾಗ 16 ಜನ ಹೋಗಿದ್ವಿ. ಅವ್ರಿಗೆ ಅವ್ರ ಮನೇಲಿ ಇನ್ನೊಂದ್ ಮದ್ವೆ ಇತ್ತು. ಅಣ್ಣನ ಮದ್ವೆಗೆ ನಾವೆಲ್ಲ ಹುಡುಗಿ ಜೊತೆ ಹೋಗಿದ್ವಿ. ಅವ್ರ ಮನೇಲಿ ತಮ್ಮೊಂದು 2 ದಿವಸ ಬಿಟ್ಟು ಮದ್ವೆ. ಅವ್ರಿಗೆ 32 ಜನ ಬಂದಿದ್ರ ಏನ್ ಹೇಳ್ತೀನಿ, ಅವ್ರದೆಲ್ಲ ಅವ್ರದ್ ಮದ್ವೆ ಆದ್ಮೇಲೆ ಕಳಿಸ್ಬೇಕಿತ್ತು ಹುಡುಗಿನ. ಅವ್ರು ಅಷ್ಟ್ ದಿವಸ ನಾವು 3 ದಿವಸ ಅವ್ರ ಮನೇಲಿ ಇರ್ಬೇಕಲ್ಲ. ನಮ್ಗೆ ಎಷ್ಟು ಕೊಟ್ರು ಸಾಕಾಗೇ ಇಲ್ಲ. ಒಂದ್ ಗೊನೆ ಬಾಳೆಹಣ್ಣು ಇಟ್ರು ಒಂದ್ 2 ನಿಮಿಷ ಅಂತ ಇರ್ತಾನೆ ಇರ್ಲಿಲ್ಲ. ಅದೆಷ್ಟು ತುಪ್ಪ ಇಟ್ರು ಇರ್ತಿರ್ಲಿಲ್ಲ. ಒಂದ್ಸರಿ ಏನ್ ಮಾಡ್ಬಿಟ್ರು ಅವ್ರು, ಇವ್ರಿಗೆ ಎಷ್ಟು ಕೊಟ್ರು ಕಡಿಮೆ ಮುಗಿಸ್ತಾರಲ್ಲ ಅಂದ್ಬಿಟ್ಟು ಈ ಅಡ್ಲು ದಮ್ದರು ಕೀಟ್ಲೆ ಎಲ್ಲ ಮಾಡೋರಲ್ಲ, ಕರ್ಬೇವಿನ ಹಣ್ಣು ತಂದು ಇಟ್ಬಿಟ್ಟಿದ್ರು ಕಂಡ್ರೆ ನಾವು ಅದನ್ನು ತಿಂದಿದ್ದು ಗೊತ್ತೇ ಆಗ್ಲಿಲ್ಲ ನಮ್ಗೆ. ದ್ರಾಕ್ಷಿ ಕೂಡ ಅದನ್ನು ತಿನ್ಬಿಟ್ಟಿದ್ವಿ. ಆಮೇಲೆ ಎಲೆ ಅಡಿಕೆಗೆ ಒಂದು ಎಲೆ ಬರೋದು ಗೊತ್ತಾ ನಿಮ್ಗೆ? ಉಗ್ನಿ ಎಲೆ ಅಂತ ಬರೋದು. ನಾವು ಕೇಳಿಲ್ಲ. ನಮ್ಮ ಕಡೆ ಅದ್ರ ಮೇಲೆ ಒಂದ್ ಸ್ವಲ್ಪ ಗುಳ್ಳೆಗಳ ತರ ಇರುತ್ತೆ. ಅದನ್ನ ಎಲೆ ಮಧ್ಯೆ ಇಟ್ಬಿಡೋರು, ಹುಡುಗನಿಗೆ ಕೊಡೋದು. ಅದನ್ನ
ಏನೇನೋ ತಮಾಷೆ ಏನೋ ನಡೆಯೋದು. ತಮಾಷೆಗೆ ಆಟಗಳಾಡೋದು. ಆ ಥರ ಒಂಥರ ಈಗ ಯಾರು ಯಾರಿಗೆ ತುಂಬಾ ಎಲೆ ಆಸೆ ಅಡಿಕೆ ಹಾಕೊಳ್ಳುವಾಗ. ಇರುತ್ತೋ ಅವ್ರು ಅಲ್ಲಲ್ಲಿ ವ್ಯಕ್ತಪಡಿಸೋರು. ಏನು ಅಂದ್ರೆ ಅದೇ ಆ ಭಾವನೆಗಳಿಂದ ಅದು ಹೇಳಕ್ಕಾಗ್ತಿಲ್ಲ. ಈಗಿನ ತರ ಎಲ್ಲರೂ ಐ ಲವ್ ಯು ಅಂತ ಹೇಳಕ್ಕಾಗ್ತಿರ್ಲಿಲ್ವಲ್ಲ. ಯಾರೋ ಯಾರಿಗಿಷ್ಟನೋ ಹುಡುಗನೋ ಹುಡುಗಿನೋ ಆ ತರ ಇದ್ ಮಾಡೋದು. ಏನಾದ್ರು ಬಚ್ಚಿಟ್ಟದು ಇದ್ ಮಾಡೋದು ಆಮೇಲೆ ಎಲ್ಲ. ಧಾರೆ ಮುಹೂರ್ತ ಕರ್ಕೊಂಡೋಗಿ ಧಾರೆ ಎಲ್ಲ ಆದ್ಮೇಲೆ ಕೆಲವು ಹಳ್ಳಿಗಳಲ್ಲಿ ಏನಾಯ್ತು, ಮನೆ ಮುಂದೆ ಆಗಲ್ಲ ಅಂದ್ರೆ ದೇವಸ್ಥಾನಗಳಲ್ಲಿ ಧಾರೆ ಹೇಳ್ಕೊಡೋ ಪದ್ಧತಿನೂ ಇತ್ತು ಹಳ್ಳಿನಲ್ಲಿ. ಅದೆಲ್ಲ ಮುಗಿದ್ಮೇಲೆ ಏನಾಯ್ತು, ಹೆಣ್ಣು ಗಂಡನ ಒಳಗ್ ಕರ್ಕೊಂಡ್ಬಂದ್ಬಿಟ್ಟು ಮತ್ತೆ ಇದಕ್ಕೆ ಕರ್ಕೊಂಡು ಹೋಗೋರು, ಅರಳಿ ಮರದ ಹತ್ರಕ್ಕೆ. ಯಾವ್ದಕ್ಕೆ? ಕೇರಳ ಶಾಸ್ತ್ರ ಅಂತ ಕರ್ಕೊಂಡು ಹೋಗೋರು. ಮೆರವಣಿಗೆ ಕೇರಳ ಶಾಸ್ತ್ರ ಎರಡೂ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಏನ್ ಮಾಡೋರು, ಪಾದ ಪೂಜೆ ಮಾಡಬೇಕು. ಹೆಣ್ಣು ಗಂಡಿಗೆ ಪಾದ ಪೂಜೆ ಮಾಡಿಸೋರು. ಪಾದ ಪೂಜೆ ಮಾಡಿಸ್ಬಿಟ್ಟು ಗಂಡಿನ ಕೈಗೆ, ಗಂಡಿಗೆ ಒಂದು ಲೋಟ, ಹೆಣ್ಣಿಗೆ ಒಂದು ಲೋಟ ಕೊಡ್ತಾ ಇದ್ರು. ಒಂದು ಲೋಟ ಅಕ್ಕಿ, ಒಂದು ಲೋಟದಲ್ಲಿ ಅಕ್ಕಿ, ಇನ್ನೊಂದು ಲೋಟದಲ್ಲಿ ಭತ್ತ. ಆ ಭತ್ತನ ಹೆಣ್ಣಿಗೆ ಕೊಡೋರು, ಅಕ್ಕಿನ ಗಂಡಿಗೆ ಕೊಡೋರು. ಅದನ್ನ ಅವಳು ಹಿಂಗೆ ಜೊತೆಲಿ ತುಪ್ಪ ಹಚ್ಬಿಟ್ಟು ಆ ಒತ್ತಿ ಹಿಂಗೆ ಹಿಡಿಬೇಕಿತ್ತು. ಹೆಣ್ಣು ಮಾಡುವಾಗ ಗಂಡು, ಗಂಡು ಮಾಡುವಾಗ ಹೆಣ್ಣು ಒತ್ತಿ ಹಿಡಿದು ಅದರಿಂದ ಬರ್ತಿತ್ತಲ್ಲ ಅಕ್ಕಿ ಕಾಳು, ಇಲ್ಲಿ ಪಾದ ಪೂಜೆ ಮಾಡಿದಾಗ ಆ ಬಂದಿದ್ದ ಅಕ್ಷತೆ ಕಾಳನ್ನ ಅವಳು ತಲೆ ಮೇಲೆ ಹಾಕ್ತಾ ಇದ್ರು. ಆಮೇಲೆ ಅದೆಲ್ಲ ಆದ್ಮೇಲೆ ಮತ್ತೆ ಮನೆಗೆ ಕರ್ಕೊಂಡು ಬಂದಾದ್ಮೇಲೆ ಒಂದು ಬುವ್ವೆ ಇಕ್ಕುವ ಶಾಸ್ತ್ರ ಅಂತ ಒಂದು ಶಾಸ್ತ್ರ ಇರ್ತಿತ್ತು. ಆ ಬುವ್ವೆ ಇಕ್ಕ ಶಾಸ್ತ್ರ ಅಂದ್ರೆ ಏನಪ್ಪಾ ಅಂದ್ರೆ ಬಾಳೆಹಣ್ಣು, ಬೆಲ್ಲ ಅದನ್ನ ಸೇರಿಸ್ಕೊಂಡ್ಬಿಟ್ಟು ತಿನ್ಬೇಕು. ಕೊಡುವಾಗ ಏನ್ ಮಾಡೋರು, ಇದು ಕಂಚಿನ ಗಂಗಳದಲ್ಲಿ ಅದನ್ನ ರೆಡಿ ಮಾಡಿರೋರು. ಆಮೇಲೆ ಯಾರೋ ಒಬ್ರು ವಯಸ್ಸಾದ ಅಜ್ಜಿ ಈ ತರ ಅಂತ ಎಲ್ಲ ಹೇಳ್ಕೊಡೋರು. ಮತ್ತೆ ಬಾಳೆಹಣ್ಣನ್ನು ಕೊಟ್ಟಾಗ ಏನ್ ಮಾಡೋರು, ಬಾಳೆಹಣ್ಣು ಬೆಲ್ಲನ ಕೈಗೆ ಹಿಂಗ್ ಕೊಟ್ಟಾಗ ಗಂಡು ಹೆಣ್ಣು ಸ್ಪರ್ಶ ಮಾಡ್ಲಿ ಅನ್ನೋ ಉದ್ದೇಶನೂ ಇರ್ಬೋದು. ಆ ತರ ಎಲ್ಲ ಹಿಂಗೆ ತೂಗ್ಸಿ ಆಮೇಲೆ ಬಾಯಿ ಕೊಡೋದು. ನಮ್ ಕಡೆ ಅದಕ್ಕೆ ಕಜ್ಜಾಯ. ಅದು ಮೊದ್ಲು ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಂಗಲ್ವಲ್ಲ ಯಮ್ನ, ಯಾವ್ದು ಗಂಡು ಹೆಣ್ಣು ನೋಡಿರ್ತಿರ್ಲಿಲ್ಲ, ಹೆಣ್ಣು ಗಂಡು ನೋಡಿರ್ತಿರ್ಲಿಲ್ಲ. ಸ್ಪರ್ಶ ಆಗ್ಲಿ, ಒಟ್ಟಿಗೆ ಬದುಕ್ಬೇಕಲ್ವಾ ಅವರು. ಹೆಣ್ಣು ಗಂಡನ್ ಬಾಯಿ ಕೊಡ್ಬೇಕಿತ್ತು. ಎಲೆ ಅಡಿಕೆನೂ ಅಷ್ಟೇ, ಗಂಡು ಹೆಣ್ಣಿ ಬಾಯಿ ನಿಜವಾಗ್ಲೂ ಫಸ್ಟ್ ಸ್ಪರ್ಶ ಅದೇ. ಹೌದು. ಆಮೇಲೆ ಇದು ಕೇರಳ ಶಾಸ್ತ್ರಕ್ಕೆ ಹೋಗ್ಬೇಕಾದ್ರು ಕಿರ್ಬೇಳೆ ಇಟ್ಕೊಂಡು ಹೋಗೋದು, ಆಮೇಲೆ ಕಾಲ್ ಮುಟ್ಟೋದು ಸ್ಪರ್ಶ, ಆಮೇಲೆ ಮಗು ತೂಗ್ಸೋದು ಅನ್ನೋದು. ಆಮೇಲೆ ಅಲ್ಲ, ಮತ್ತೆ ಮನೆಗ್ ಬಂದಾದ್ಮೇಲೆ ಊಟ. ಇನ್ನ ಅಲ್ಲಿಗೆ ಆ ಮದ್ವೆ ಶಾಸ್ತ್ರ ಅಲ್ಲಿಗೆ ಮುಗೀತು. ಆಮೇಲೆ ಊಟ ಶಾಸ್ತ್ರ ಇರ್ತಿತ್ತು. ಊಟಕ್ಕೇನು ತುಂಬಾ ಗನ್ಗನವಾದೇನು ವಿಧವಾಗಿ ಮಾಡ್ತಾ ಇದ್ರು. ಒಂದ್ ಬೂಂದಿ ಪಾಯಸ, ಅತಿ ಶ್ರೀಮಂತ ಆದ್ರೆ ಬೂಂದಿ ಇರ್ತಿತ್ತು, ಇಲ್ಲದೆ ಇದ್ರೆ ಪಾಯಸ ಇರ್ತಿತ್ತು. ಮತ್ತೆ ಬಾತು, ಅನ್ನ ಸಾರು, ಅದು ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ ತುಂಬಾ ಚೆನ್ನಾಗಿರ್ತಿತ್ತು. ಕೆಲವರು ಹುರುಳಿಕಾಳು ಸಾರು ಮಾಡ್ಬಿಟ್ಟು, ಕೆಲವರು ಬೆಣ್ಣೆ ಹಾಕಿದ್ರೆ, ಕೆಲವರು ಇದು ಉಚ್ಚೆಳ್ಳೆಣ್ಣೆನೂ ಹಾಕೋರು ಕೆಲವರು. ಅದು ತುಂಬಾ ಚೆನ್ನಾಗಿರ್ತಿತ್ತು. ಅದಾದ್ಮೇಲೆ ಅಲ್ಲಿಗೆ ಮದ್ವೆ ಮುಗೀತು. ಗಂಡು ಹೆಣ್ಣನ್ನು ಹೊರಡಿಸ್ತಾರೆ. ಅಲ್ಲ ಯಮುನಾ, ಅದ್ರಲ್ಲಿ ಹೂವಿನ ಚೆಂಡಾಟ ಆಡಿಸ್ತಿದ್ರು, ಗೊತ್ತಾ ನಿಮ್ಗೆ? ಮನೆಗೆ ಹೋದ್ಮೇಲೆ ಇಲ್ಲ ಮದ್ವೆ ಮನೇಲೆ ಒಂಚೂರು ಹಬ್ಬ ಆಚರಣೆಗೆ ಬರೋಣ ಬನ್ನಿ. ಅಲ್ಲ, ಮದ್ವೆ ಮನೇಲಿ ಉಂಗ್ರ ಹುಡುಕ್ಸೋದು, ಅದು ತುಂಬಾ ಚೆನ್ನಾಗಿರೋದು. ಗಂಡಿನ ಮನೇಲಿ ಇಲ್ಲ, ನಮ್ ಕಡೆ ಅಲ್ಲ, ಮದ್ವೆ ಮನೇಲೆ ಮಾಡ್ತೀವಿ ನಾವು. ಗಂಡಿನ ಮನೇಲಿ ಅದು ಚೆಂಡಾಟ ಎಲ್ಲ. ಅಲ್ಲ, ಹೂವಿನ ಚೆಂಡುನು ಮತ್ತೆ ಉಂಗ್ರ ಹುಡ್ಕೋದು ಮದ್ವೆ ಮನೇಲಿ ಮಾಡ್ತೀವಿ ನಾವು. ಇವಾಗ ಗ್ರಾನೈಟು ಮತ್ತೆ ಮಾರ್ಬಲ್ ಎಲ್ಲ ಹಾಕ್ಬಿಟ್ಟು ಮಂಡಿ ನೋವು, ಕಾಲ್ ನೋವು ಅಂತ ಮನೇಲೆಲ್ಲ ಚಪ್ಪಲ್ ಹಾಕೊಂಡ್ ತಿರ್ಗೋದು. ಇದೆಲ್ಲ RCC ಕಟ್ಬಿಟ್ಟು AC ಫ್ಯಾನು ಅಂತಾರೆ. ಹಳ್ಳಿ ಜೀವನ ನೋಡಿ ಎಷ್ಟು ಚೆನ್ನಾಗಿ. ಸಗಳಿನಲ್ಲೇ ಸಾರಿಸಿದ್ರೆ ಅದೇ ಆಂಟಿಸೆಪ್ಟಿಕ್ ತರ, ಗಂಜಲ ಸಗಳಿ ಇವೆಲ್ಲ. ಒಂದು ಚೂರು ಯಾರು ಮಂಡಿ ನೋವು ಇದು ಅಂತಿರ್ಲಿಲ್ಲ. AC ಇದನ್ನೇ ಇರ್ತಿರ್ಲಿಲ್ಲ. ನಾಡಂಚು ಇದ್ರಂಚಲ್ಲಿ ನೀಟಾಗಿ ಗಾಳಿ ಫ್ಯಾನ್ ಇರ್ಲಿಲ್ಲ. ನಾನು ಹೇಳಿದ್ನಲ್ಲ, ಮಧ್ಯ ತೊಟ್ಟಿ ಮಾಡೋರು, ಅದರಿಂದ ಒಳ್ಳೆ ಗಾಳಿ ಬೆಳಕು. ತೊಟ್ಟಿ ಮಾಡದೇ ಇದ್ರು ಸುನಂದ ಎಂಚಿ ಸಂಧಿ ಗಾಳಿ ಬರೋದು, ಯಾವುದೇ ಒಂದ್ ಕಳ್ತನ ಇರ್ತಿರ್ಲಿಲ್ಲ. ತನಕ ನಾವೆಲ್ಲ ಮಾತಾಡಿದ್ವಲ್ಲ, ಈಗ ಒಂದ್ ಸ್ವಲ್ಪ ನಗಣ ಹಿಂಗೆ ಇದು ಮಾತಾಡತ್ತೆ. ನೀವು ನಗೆ అని ಹೇಳಿ. ಈಗ ಎಲ್ಲ ರೆಸಾರ್ಟಿಗೆ ಹೋಗ್ತಾರೆ. ಹೌದು ನೋಡಿ, ಒಂದ್ ದಿವಸ ಒಂದ್ ಕನಸು, ನನ್ನ ನಗೆಯನ ಹೆಸರು ಕನಸು. ಒಂದು ದಿನ ನಾನು ರಾತ್ರಿ ಮಲಗಿದ್ದಾಗ ಒಂದು ಕನಸು ಬಿದ್ದಿತ್ತು. ಬೆಳಿಗ್ಗೆ ಎದ್ದು ನಾನು ನಮ್ಮ ಯಜಮಾನ್ರ ಹತ್ರ ಹೇಳಿದೆ, ರಾತ್ರಿ ನನಗೊಂದು ಕನಸು ಬಿದ್ದಿತ್ತು ಅಂತ. ಅವ್ರು ಏನು ಕನಸು ಅಂದರು. ನಾನು ನನ್ನ ಮದುವೆ ಕನಸು ಅಂದೆ. ಆಮೇಲೆ ಹೌದಾ, ಗಂಡ ಯಾರಾಗಿದ್ರು ಅಂದರು. ನೀವಂತೂ ಅಲ್ಲ ಬಿಡಿ ಅಂದೆ. ಹಂಗಾರೆ ನಿಂದೆಂಗೋ ಆಯ್ತು, ನಾನೊಂದು ಹೆಣ್ಣು ನೋಡ್ಕೋಬೇಕು ಅಂತ ಅಂದ್ರು. ಆಮೇಲೆ ಇನ್ನೊಂದ್ ದಿನ ಬೇರೆ ಗಂಡು ನೋಡ್ಕೊಂಡ್ಮೇಲೆ ಹೆಣ್ಣು ನೋಡ್ಕೊಳ್ಳೇ ನಗೇನಿ ಹೇಳಿ. ಆಮೇಲೆ ಹಳ್ಳಿನಲ್ಲಿ ನಮ್ಮ ತಾಯಿ ಹೇಳಿದ್ದು, ಗಂಡ ಹೆಂಡತಿ ಇಬ್ರಿದ್ರಂತೆ. ಆಮೇಲೆ ಅಲ್ಲಿ ಅಕ್ಕಿ ಹಿಟ್ಟನ್ನ ಇದ್ ಮಾಡ್ಬಿಟ್ಟು ಸೂಸ್ಲು ಅಂತ ಎಳ್ಳು ಕೊಬ್ಬರಿ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಇಟ್ಟಿ ಸೂಸ್ಲು ಕಡುಬು ಅಂತ ಮಾಡಾರಂತೆ. ಅದು ಗಂಡಂಗೆ ಯಾರೋ ಕೊಟ್ರಂತೆ, ತಿಂದ್ಬಿಟ್ಟಿದ್ನಂತೆ.
ಅವನಿಗೆ ಹೆಸ್ರು ಮರ್ತ್ಕೊಬಿಟ್ಟಿದ್ದಂತೆ. ಬಂದ್ಬಿಟ್ಟು ಹೆಂಡ್ತಿಗೆ ನೀನು ಅದು ಮಾಡೇ ತಿಂದಿದ್ನಿ ಅದಂತ. ಅವಳಿಗೆ ಎಷ್ಟು ಹೇಳಿದ್ರು ಅವಳಿಗೆ ಅರ್ಥ ಆಗ್ಲಿಲ್ವಂತೆ. ಆಮೇಲೆ ಸಿಟ್ಟು ಬಂದ್ಬಿಟ್ಟು ಹೊಡೆದ್ನಂತೆ ಕೆನ್ನೆ. ಹೇಳೇ ಇಲ್ಲ, ಅದು ಮಾಡು ಇದು ಮಾಡು ಅಂತ ಕೆನ್ನೆಗೆ ಹೊಡೆದ್ಬಿಟ್ನಂತೆ. ಇಷ್ಟು ದಪ್ಪ ಊದ್ಕೊಬಿಡ್ತಂತೆ. ಆಮೇಲೆ ಪಕ್ಕದ ಮನೆ ಅಜ್ಜಿ, ಏನಮ್ಮ ಸೂಸ್ಲು ಕಡುಬು ಉದ್ದಂಗೆ ಊದ್ಬಿಟ್ಟಿತ್ತಲ್ಲ ಕೆನ್ನೆ ಅಂತ ಹೇಳ್ತಂತೆ ಅಜ್ಜಿ. ಆಗ ಅದೇ ಕಣೆ ಮಾಡು ಅಂತ ಹೇಳಿದ್ ನಾನು ಅಂತ ಹೇಳಿದ್ನಂತೆ. ಇನ್ನು ಎರಡು ಹೇಳ್ಬಿಡ್ತೀನಿ ನೋಡಿ. ಒಂದು ಮುತ್ತು ಅಂತ ಇನ್ನೊಂದು. ನಾನು ನನ್ನ ಫ್ರೆಂಡ್ ಜೊತೆ ಕೂತಿದ್ದಾಗ ನಾಳೆ ನಮ್ಮ ಪತಿರಾಯರು ಹೈದರಾಬಾದ್ಗೆ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದೆ. ಹೌದಾ, ನಿನಗಾಗಾರೆ ಹೈದರಾಬಾದಿಂದ ಮುತ್ತು ತಂದು ಕೊಡ್ತಾರೆ ಬಿಡು ಅಂತ ಹೇಳಿದರು. ನಾನು ಮುತ್ತ ಸದ್ಯ ಬಿಟ್ಟಿ ಮುತ್ತೆ ಕೊಡಲ್ಲ, ಇನ್ನು ದುಡ್ಡು ಕೊಟ್ಬಿಟ್ಟು ನನಗೆ ಮುತ್ತು ತಂದು ಕೊಡ್ತಾರ ನೀನೊಬ್ಳು ಅಂತ ಅಂದೆ. ಆಮೇಲೆ ಈಗ ರೆಸಾರ್ಟ್ ಎಲ್ಲ ಹುಡ್ಕೊಂಡು ಹೋಗ್ತಾರಲ್ಲ, ಆಗ ಹಳ್ಳಿನಲ್ಲೇ ಊಟ ಮಾಡೋರು, ಹೊಲದ ಹತ್ರ ಹೋಗ್ಬಿಟ್ಟು ನಿಸರ್ಗದ ಮಧ್ಯೆ ಇದೆ. ಆದ್ರೆ ರೆಸಾರ್ಟ್ ಮಾಡೋದ್ರಿಂದ ಭೂಮಿಗೆ ಎಷ್ಟು ಅದರಿಂದ ತೊಂದರೆ ಆಗ್ತಾ ಇದೆ. ಪ್ರವಾಹಗಳು ಇದು ಎಲ್ಲ ಬರ್ತಾ ಇದಾವಲ್ಲ. ಯಾಕೆ ಅಂದ್ರೆ ರೆಸಾರ್ಟ್ ಗಳು ಮಾಡಕ್ಕೋಸ್ಕರ ಎಲ್ಲ JCBಲಿ ಭೂಮಿನ ಅಗದು ಮತ್ತೆ ಈಗಿನ ಇದು ಎಲ್ಲಾ ಹುಡುಗಿರು ಹೋಗೋದು ರೆಸಾರ್ಟ್ ಅಂತ ಹೋಗ್ತಾರೆ. ಅದ್ರ ಬಗ್ಗೆ ಒಂದು ಆದ್ರೆ ಅದರಿಂದ ಎಷ್ಟು ಪ್ರಕೃತಿಗೆ ತುಂಬಾ ಹಾನಿ ಆಗ್ತಾ ಇದೆ. ಅದಿರು ತೆಗೆಯೋದ್ರ ಬಗ್ಗೆ ಅತಿಯಾಗಿ ಬಗೆದರೆ ಭೂಮಿಯ ಒಡಲು, ಮಿತಿ ಮೀರಿ ಉಕ್ಕಿ ಹರಿಯುವುದು ಕಡಲು. ಅತಿಯಾಗಿ ಬಗೆಯದಿರಿ ಭೂತಾಯಿಯ ಉದರ, ಮಿತಿಯಾಗಿರಿ ತೆಗೆಯಿರಿ ಅವಳೊಡಲಿನ ಅದುರ. ಮಾನವ ಮಾಡಿದರೆ ಗಿಡಮರಗಳ ನಾಶ, ಮುಂದೆ ಆಗುವುದು ಅವನ ವಿನಾಶ. ಪರಿಸರದಲ್ಲಿ ಹರಡುವುದು ವಿಷ, ಜೀವಕ್ಕೆ ಅದೇ ಯಮನ ಪಾಶ. ತುಂಬಾ ಚೆನ್ನಾಗಿದೆ ಕೋಮಲ, ತುಂಬಾ ಚೆನ್ನಾಗಿದೆ. ಪ್ರಕೃತಿ ಬಗ್ಗೆ ಹೇಳಿದ್ಕು ನೀವು ಈ ಕವನ ಹೇಳಿದ್ಕು ತುಂಬಾ ಏನೆಲ್ಲ ಕೊಟ್ಟಿದ್ದಾಳೆ, ಎಲ್ಲಾ ಕೊಡುಗೆನೂ ಅವಳದೆ. ಅದೇ ಅತಿರೇಕಕ್ಕೆ ಹೋದಾಗ ಅದು ಸರ್ವನಾಶನೂ ಪ್ರವಾಹ, ಭೂಕುಸಿತ ಅಂತವೆಲ್ಲ ಆಗೋದು. ವೈನಾಡಲ್ಲಿ ಆಗ್ಲಿಲ್ವಾ ಭೂಕುಸಿತ, ಅದಕ್ಕೆಲ್ಲನೂ ಮಾನವನೇ ಕಾರಣ. ಎಲ್ಲಾ ಪ್ರಕೃತಿ ವಿನಾಶಕ್ಕೂ ನಾವೇ ಕಾರಣ. ಅಳಿವು ಉಳಿಗೆಲ್ಲ ನಾವು ಮನುಷ್ಯರೇ ಕಾರಣ. ಸ್ವಲ್ಪ ಎಚ್ಚೆತ್ಕೋಬೇಕು ಎಲ್ಲರೂ, ಅದ್ರ ಬಗ್ಗೆ ತಿಳ್ಕೋಬೇಕು. ಏನೇನ್ ಹಾನಿ ಆಗ್ತಾ ಇದೆ, ಯಾವ್ದ್ರಿಂದ ಏನಾಗ್ತಾ ಇದೆ, ಪ್ರಕೃತಿ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಬರಬೇಕು. ಮತ್ತೆ ಬೇರೆಯವ್ರಿಗೂ ಹೇಳ್ಬೇಕು. ಮತ್ತೆ ನೀರ್ ಉಳಿಸೋದ್ರ ಬಗ್ಗೆ ಹೇಳ್ಬೇಕು. ನೀರ್ ತುಂಬಾ ನೀರ್ ಖರ್ಚು ಮಾಡ್ತಾರೆ ಜನ ಅಂತ ಒಂದು ಹೇಳ್ಬಿಡ್ತೀನಿ. ಮುಂದಿನ ಪೀಳಿಗೆಗೂ ಎಲ್ಲಾನು ಉಳಿಸ್ಬೇಕಲ್ವಾ ನಾವು. ಗಿಡ ಮರ ನೀರಾಗಿರ್ಬೋದು ಎಲ್ಲಾನು. ಮತ್ತೆ ಒಳ್ಳೆ ಗಾಳಿ ಬೇಕು. ಅದರಿಂದ ಪ್ರಕೃತಿನ ಸಂರಕ್ಷಿಸಲೇಬೇಕು ಎಲ್ಲರೂ. ಅದನ್ನ ಕೊಡುಗೆಗಳು ನಾವು ಅದನ್ನ ಮಾಡಕ್ಕಾಗಲ್ಲ. ಅದನ್ನ ಎಲ್ಲರೂ ತಿಳ್ಕೊಬೇಕು. ಮೊನ್ನೆ ತಾರಾ ಅನುರಾಧ ಹೇಳ್ತಿದ್ರು 48% ಇದ್ದದ್ದು 22% ಬಂದಿದೆ ಅಂತೆ. ಕಾಡು ಇದೆಲ್ಲ ಎಲ್ಲ ಕಡಿಯೋದು, ರೆಸಾರ್ಟ್ ಮಾಡೋದು, ಅಲ್ಲಿನೇ ಸುಖ ಕಾಣ್ತಾ ಇದಾರೆ. ಮಾನವನ ದುರಾಸೆಗೆನೆ ಪ್ರಕೃತಿ ಸರ್ವನಾಶ ಆಗ್ತಾ ಇದೆ. ಹೌದು. ಆಮೇಲೆ ಒಂದು ವಿಚಾರ ಅಂತ ಒಂದು ಉಪನ್ಯಾಸಕರು ಏನು ಮಾಡ್ತಾರೆ, ಒಂದು ತರಗತಿಲಿ ಕ್ಲಾಸ್ ತಗೊಂಡಿರ್ತಾರೆ. ಆಗ ಹಿಂದಿನ ಬೆಂಚಿನ ಹುಡುಗರು ತುಂಬ ಮಾತಾಡ್ತಾ ಇರ್ತಾರೆ. ಈ ಉಪನ್ಯಾಸಕರು ಒಂದು ಹಿಂದಿನ ಬೆಂಚ್ ಹುಡುಗಿಗೆ, ಎದ್ದಳು ನೀನು ಹೇಳಮ್ಮ, ಇದೊಂದು ಪ್ರಶ್ನೆಗೆ ಉತ್ತರ ಹೇಳು. ಅಕ್ಬರ್ ಯಾರಮ್ಮ ಅಂತ ಕೇಳ್ತಾರೆ. ಸರ್ ಅವ್ರಿವ್ರ ವಿಚಾರ ನಮ್ಗೆ ಯಾಕೆ ಸರ್ ಅಂತ ಅವಳು ಉತ್ತರ ಕೊಡ್ತಾಳೆ. ಆಮೇಲೆ ನೀವೊಂದು ಹಾಡು ಹೇಳಿ, ನೀವು ಚುಟ್ಕ ಹೇಳಿ, ಒಂದು ಯಾವ್ದಾರು ಹಾಡು ಹೇಳಿ ಸುನಂದ. ನಾನು ಚುಟ್ಕ ಹೇಳ್ತೀನಿ. ಚುಟುಕ ಕವನ ಒಂದೆರಡು ಲೈನ್ ಅಷ್ಟೇ. ಕನ್ನಡಿಯಂತಿರಲಿ ಮನಸ್ಸು, ಕಟ್ಟದಿರೋ ಹಗಲು ಗನಸು, ಆ ಕನಸು ನನಸಾಗದಿರೆ ಚಿಂತೆಯಿಂದಲೇ ಬಾಡುವುದು ಮನಸ್ಸು. ಹೇಳಮ್ಮ, ನೀನು ಹಾಡು ಹೇಳಮ್ಮ, ಒಂದು ಹಾಡು ಹೇಳಿ. ಒಂದು ಭಾವಗೀತೆ ಆಡ್ತೀನಿ, GS ಶಿವರುದ್ರಪ್ಪ ಅವ್ರದ್ದು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಹತ್ತಿರವಿದ್ದರೂ ದೂರ ನಿಲ್ಲುವೆವು, ನಮ್ಮ ಹಮ್ಮಿನ ಕೋಟೆಯಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು
4 ದಿನದ ಈ ಬದುಕಿನಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಗುಡಿಯೊಳಗೆ ತುಂಬಾ ಚೆನ್ನಾಗಿ ಹೇಳಿದ್ರು ಸುನಂದ. ಚೆನ್ನಾಗಿತ್ತು. ಈಗ ಏನು ಮಾಡೋಕ್ಕಿಲ್ಲ, ಎಲ್ಲ ದೇವರು ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾನೆ. ಕೊಟ್ಟು ಟೆಸ್ಟ್ ಮಾಡ್ತಾನೆ, ಕಿತ್ಕೊಂಡು ಟೆಸ್ಟ್ ಮಾಡ್ತಾನೆ ಅನ್ನೋದಕ್ಕೆ ಪ್ರಕೃತಿನೇ ಸಾಕ್ಷಿ. ಮಾನವ ಆದಷ್ಟು ನಮ್ಗೆ ಏನೇ ಇದ್ರೂ ಎಲ್ಲ ಬಿಟ್ಟು ಹೋಗ್ಬೇಕು. ಆದ್ರಿಂದ ಎಲ್ಲರೂ ಸಮಭಾಗಿಗಳಾಗಿ ಹೇಳಿ ಅಲ್ಲ, ಪ್ರಕೃತಿನ ಉಳಿಸೋದ್ರಲ್ಲಿ ಎಲ್ಲರೂ ಶ್ರಮಿಸ್ಬೇಕು. ಅದು ಒಬ್ರದಲ್ಲ, ಎಲ್ಲ ಪ್ರತಿಯೊಬ್ರು ಭಾಗವಹಿಸ್ಬೇಕು. ಏನು ನಮ್ಮ ಈ ಮಾತುಕತೆಗಳಿಂದ ಕಿಂಚಿತ್ ಆದ್ರೂ ಸ್ವಲ್ಪ ಪರಿವರ್ತನೆ ಜನಕ್ಕೆ ನಮ್ದು ಒಳ್ಳೆ ಸಂದೇಶ ಸಿಕ್ಕಿದೆ ಅಂದ್ರೆ ಅದೇ ಸಾಕು, ಅಷ್ಟೇ ಸಾಕು. ಒಂದ್ ಜೋಕ್ ನಾವು ಅಷ್ಟು ಮಾತಾಡೋಲ್ಲ. ಗಂಡ ಹೇಳ್ತಾನೆ, ನೋಡೆ ನಂಗೆ ಹೆಂಡತಿಗೆ, ನಾನು ರಿಟೈರ್ಡ್ ಆದ್ಮೇಲೆ ನಿನ್ಗೆ ಎಲ್ಲಿ ಹೋದ್ರು ಯಾವ್ದ್ರಲ್ಲೂ ಮರ್ಯಾದೆನೆ ಸಿಗ್ತಾ ಇಲ್ಲ, ಮೊದ್ಲು ಹೇಗೋ ಚೆನ್ನಾಗಿದೆ, ಎಲ್ಲ ಕಡೆ ಬೆಲೆ ಕೊಡೋರು ಅಂತ. ಆಮೇಲೆ ಹೆಂಡತಿ ಹೇಳ್ತಾಳೆ, ನೋಡ್ರಿ ನಿಮ್ಗೆ ಮರ್ಯಾದೆ ಸಿಗ್ತಾ ಇಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನೀವು ಅಷ್ಟೊಂದು ಗೌರವಯುತವಾಗಿ ಕೆಲಸ ವೃತ್ತಿ ಮಾಡಿದವರು, ನೀವು ಎಲ್ಲಿ ಗೌರವ ಕೊಡಲ್ವಾ ಅಲ್ಲಿ ಹೋಗ್ಲೇಬೇಡಿ ನೀವು. ಹಾಗಾದ್ರೆ ನಾನು ಮನೆಗೂ ಬರಂಗಿಲ್ಲ, ಯಾಕಂದ್ರೆ ಮನೇಲೂ ನಂಗೆ ಬೆಲೆ ಇಲ್ಲ, ನಂಗೆ ಮನೇಲೂ ಬರ್ಬಾರ್ದು ಹಾಗಾದ್ರೆ ಅನ್ಕೋತಾರ. ಇದರಿಂದ ಏನ್ ತಿಳ್ಕೊಬೋದು ಗೊತ್ತಾ, ಎಲ್ಲರೂ ಈಗ 4 ಜನ ಹೆಂಗಸರು ಸೇರಿದ್ರು, ಗೆಳತಿಯರು ಸೇರಿದ್ರು ಅಂದ್ರೆ ಏನೋ ಕಾಡು ಹರಟೆ ಹೊಡಿತಾರೆ, ಹುರುಳಿಲ್ದೇ ಇರೋ ಮಾತಾಡ್ತಾರೆ ಅನ್ಕೋಬಹುದು. ಆದ್ರೆ ಆ ಮಾತಲ್ಲಿ ಎಷ್ಟು ಸಾರ ಇದೆ, ಎಷ್ಟು ತಿಳ್ಕೊಳ್ಳೋ ವಿಷಯಗಳಿದೆ ಅಂತ ಅವರು ತಿಳ್ಕೋಬೇಕು ಅಷ್ಟೇ. ನಾವು ಎಲ್ಲದ್ರ ಬಗ್ಗೆನೂ ಮಾತಾಡ್ತೀವಿ, ಎಲ್ಲಾ ವಿಷಯಗಳ ಬಗ್ಗೆನೂ ಮಾತಾಡ್ತೀವಿ. ನಮಸ್ಕಾರ. ನಮಗೆ BBC ಚಾನಲ್ ಕನ್ನಡ ವಾಹಿನಿಯವರು ಈ ಒಂದು ಅವಕಾಶನ ಕಲ್ಪಿಸಿಕೊಟ್ರು. ಅವರಿಗೆ ಈ ಒಂದು ಸಂಸ್ಥೆಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೃತ್ಪೂರ್ವಕ ಧನ್ಯವಾದಗಳು. ನಮಗೆ ಏನೋ ಮಾತಾಡಿದ್ವಿ, ಅಲ್ಲ, BBC ಕನ್ನಡ ವಾಹಿನಿಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. BBC ಚಾನಲ್ ಬೆಳೀಲಿ ಉಳಿಲಿ ಚೆನ್ನಾಗಿ.